ಹೇಗೂ ಸತತವಾಗಿ ನಾವು ಪ್ರತಿ ವಾರ ಒಂದು ವೇಳೆ ಪ್ರತಿ ದಿನಗಳು ಎಲ್ಲಾ ಕಡೆ ಈ ರೀತಿ ವಾಕ್ಯ ಹಂಚಲ್ಪಡ್ತಾ ಉಂಟು. ಅದು ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ರೆ ದೇವರ ಮಕ್ಕಳಾದಂತ ನಾವು ಅದೇ ರೀತಿಯಲ್ಲಿ ಆ ವಾಕ್ಯ ಕೇಳುವಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನ ತಂದುಕೊಂಡು ಜೀವಿಸುವಂತವ್ರು ನಾವು ಆಗಿರ್ಬೇಕು. ಹಾಗೆ ಆಗುವಾಗೆ ದೇವರು ನಮಗೆ ಸಹಾಯವನ್ನ ಮಾಡುವಂತವನು ಆಗಿರ್ಲಿ. ಹೇಗೋ ನಾನು ಕಳೆದ 3 ವಾರಗಳಿಂದ ನಿಮ್ಮ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮನೆಗಳನ್ನ ಸಂಧಿಸಿದಂತರ ವಿಷಯವನ್ನ ತೆಗೆದುಕೊಂಡು ಮಾತಾಡ್ತಾ ಬಂದೆ. ಕಳೆದ ವಾರ ಅದನ್ನ ನಾವು ಅಂತಿಮವಾಗಿ ನೋಡ್ತಾ ಬಂದೆವು. ಕರ್ತನಾದ ಯೇಸು ಕ್ರಿಸ್ತನ ಮನೆಯನ್ನ ಸಂಧಿಸುವಾಗ ಆ ಮನೆಗಳಿಗೆ ಎಷ್ಟು ಆಶೀರ್ವಾದ ಒದಗಿ ಬಂದಿತ್ತು. ಒಂದು ವೇಳೆ ಅಂತ ಸಂಧಿಸುವಂತ ಮನೆಯ ಆತ್ಮಿಕ ಸ್ಥಿತಿಗಳು ಕೂಡ ಯಾವ ರೀತಿ ಇತ್ತು ಎಂಬುದಾಗಿ ಒಂದು 4 ಮನೆಗಳನ್ನ ನಾವು ಕುಟುಂಬಗಳನ್ನ ತೆಗೆದುಕೊಂಡು ಅಧ್ಯಯನ ಮಾಡುತ್ತಾ ನಾವು ಬಂದೆವು. ಕಡೆಯದಾಗಿ ನಾವು ನೋಡ್ತಾ ಬಂದದ್ದೇನೆಂದ್ರೆ ಇಸ್ಕರಿಯೂತ ಯೂದನ ಮನೆ. ಒಂದು ವೇಳೆ ಆ ಮನೆಗೆ ಯೇಸು ಸ್ವಾಮಿ ಸಂಧಿಸದೆ ಹೋದರೂ ಕೂಡ ಯೇಸು ಸ್ವಾಮಿ ಇಸ್ಕರಿಯೂತ ಯೂದನನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಬಂದ, ಎಷ್ಟು ಎಚ್ಚರಿಸ್ತಾ ಬಂದ, ಎಷ್ಟು ಅವಕಾಶಗಳನ್ನ ಕೊಟ್ಟ ಆತನಿಗೆ. ಎಲ್ಲಿ ತನಕ ಅವಕಾಶ ಕೊಡ್ತಾನೆ ಅಂದ್ರೆ ನೋಡ್ರಿ, ಆ ಕಾಲು ತೊಳೆಯುವಾಗ 12 ಶಿಷ್ಯರು ಇದ್ರು. ನನ್ನನ್ನ ಈತನು ಶಿಲುಬೆಗೆ ಹಾಕಿಸ್ಲಿಕ್ಕೆ ಒಪ್ಪಿಸಿಕೊಡ್ತಾನೆ, ನನ್ನ ವೈರಿ ಎಂಬುದಾಗಿ ಗೊತ್ತಿದ್ರು ಕೂಡ ಇಸ್ಕರಿಯೂತ ಯೂದನ ಕಾಲನ್ನು ಕೂಡ ಯೇಸು ಸ್ವಾಮಿ ತೊಳೆಯುವಂತ ಚಿತ್ರಣವನ್ನ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಕರ್ತನು ಎಂಥ ಒಂದು ಪ್ರೀತಿಯುಳ್ಳಂತಹ ದೇವರಾಗಿದ್ದಾನೆ, ಕೃಪೆಯುಳ್ಳಂತಹ ದೇವರಾಗಿದ್ದಾನೆ, ಕರುಣೆಯುಳ್ಳಂತ ದೇವರಾಗಿದ್ದಾನೆ. ಆತನ ಕರೆಗೆ ಕಿವಿಗೊಟ್ಟು ನಾವೆಲ್ಲರೂ ಆತನ ಮಕ್ಕಳಾಗಿ ಜೀವಿಸುವಾಗ ನಮ್ಮ ಕುಟುಂಬಗಳು, ನಮ್ಮ ಮನೆಗಳು ಅದು ಕರ್ತನಾದ ಯೇಸು ಕ್ರಿಸ್ತನ್ ಇರುವಂತ ಮನೆ ಆಗಿರ್ಬೇಕು. ಆತನ ಪ್ರಸನ್ನತೆ ಇರುವಂತ ಮನೆ ಆಗಿರ್ಬೇಕು. ಅದನ್ನ ನಾವು ನಮ್ಮ ದಿನನಿತ್ಯದ ಅನುಭವಗಳಿಂದ ಅದನ್ನ ನಾವು ಕಂಡುಕೊಳ್ಳುವಂತವರಾಗಿರ್ಬೇಕು. ಆವಾಗ ಆ ಮನೆ ಸಂತೋಷವಾಗಿ ಯಾವ ಭಿನ್ನಾಭಿಪ್ರಾಯವಿಲ್ಲದೆ, ಯಾವ ಹೊಡಕುಗಳಾಗ್ಲಿ ಅಥವಾ ಯಾವುದೇ ತರವಾದಂತ ತೊಂದರೆಗಳಾಗ್ಲಿ ಇಲ್ಲದೆ ನಾವು ಜೀವಿಸ್ಲಿಕ್ಕೆ ಸಹಾಯವಾಗ್ತದೆ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. ನಾನು ಈ ವಾರದಿಂದ ಒಂದು ವೇಳೆ ಪ್ರಕಟಣೆ ಗ್ರಂಥವನ್ನು ಆಧಾರ ಮಾಡಿಕೊಂಡು 7 ಸಭೆಗಳ ಕುರಿತು ಮಾತಾಡ್ಲಿಕ್ಕೆ ಇಷ್ಟಪಡುವಂತವನು ಆಗಿದ್ದೇನೆ. ನಾವು ಇದರ ಕುರಿತು ಕಲ್ತಿದ್ದೇವೆ. ಅನೇಕ ಕಡೆ ನಮಗೆ ಬೋಧನೆಗಳಲ್ಲಿ ಕೂಡ ತಿಳಿಸಿಕೊಟ್ಟಿರ್ತಾರೆ ಮತ್ತು ಸಭೆಗಳಲ್ಲಿಯೂ ಕೂಡ ಅಧ್ಯಯನದ ಸಮಯಗಳಲ್ಲಿ, ದೇವರ ವಾಕ್ಯದ ಸಂದೇಶದ ಸಮಯದಲ್ಲಿ ಅದನ್ನ ಕಲ್ತಂತವರು ನಾವು ಆಗಿರ್ತೇವೆ. ಆದ್ರೂ ಕೂಡ ಮತ್ತೆ ಅದನ್ನ ಪುನರಾವರ್ತನೆ ಮಾಡುತ್ತಾ ಸಭೆಗಳ ಮುಖಾಂತರ ನಮಗೆ ನಮ್ಮ ಸಭೆಗೆ ಬೇಕಾದಂತ ಎಚ್ಚರಿಕೆಯನ್ನ ಪಡ್ಕೊಂಡಂತವರಾಗಿ ಹೋಗುವುದಕ್ಕೆ ಅದು ಸಹಾಯವನ್ನ ಮಾಡುವಂಥದ್ದು ಅದಾಗಿರ್ತದೆ. ಯಾಕಂದ್ರೆ ಒಂದೇ ಸಲ ಕಲ್ತು ಒಂದೇ ಸಲ ಅದನ್ನ ಬಿಟ್ಟು ಬಿಡುವುದು ಅಥವಾ ಅಲ್ಲಿಗೆ ನಿಲ್ಲಿಸುವುದು ಅದು ತಪ್ಪಾದಂತ ಸಂಗತಿ. ಆದ್ರೆ ಪುನಃ ಕಲಿಯುವಾಗ, ಪುನಃ ಅಧ್ಯಯನ ಮಾಡುವಾಗ ದೇವರ ಆತ್ಮನು ವಿಶೇಷವಾದಂತಹ ಸತ್ಯತೆಗಳನ್ನ ಆತನ ಮಕ್ಕಳ ಮುಖಾಂತರ ಆತನ ತಿಳಿಸಿಕೊಡುವಂತನಾಗಿರ್ತಾನೆ. ಅದನ್ನ ನಾವು ಕಲಿಯುವಂತವ್ರು ನಾವು ಆಗಿರೋಣ. ಯಾಕಂದ್ರೆ ಕ್ರೈಸ್ತರಾಗಿ ಲೋಕದಲ್ಲಿ ಜೀವಿಸುವಾಗ ನಮಗೆ 4 ಉದ್ದೇಶಗಳನ್ನ ದೇವರು ಇಟ್ಟಿದ್ದಾನೆ. ಆ 4 ಉದ್ದೇಶಗಳನ್ನ ಈಡೇರಿಸಬೇಕಾದ್ರೆ ನಾವು ಮತ್ತೆ ಅದನ್ನ ಪುನರಾವರ್ತಿಸಿ ಜ್ಞಾಪಕ ಮಾಡಿಕೊಂಡಂತವರಾಗಿ ನಾವು ಮುಂದೆ ಹೋಗುವಂತವರಾಗಿರ್ಬೇಕು. ಮೊದಲನೇ ಉದ್ದೇಶ ನಮ್ಗೆ ಗೊತ್ತಿರುವಂತದ್ದೇ, ಆತನನ್ನು ಆರಾಧಿಸುವಂತ ಉದ್ದೇಶ. ಅದಕ್ಕಿಂತ ಒಂದು ವಿಶಿಷ್ಟವಾದಂತ ಸಂಗತಿ ಅದಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಫ್ ಎನಿಬಡಿ ಈಸ್ ನಾಟ್ interested or not ready to worship Lord Jesus Christ on the earth, then he is not ready to go to heaven ಎಂಬುದಾಗಿ. ಒಂದು ವೇಳೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಆರಾಧಿಸುವಂತದ್ರಲ್ಲಿ ಆಸಕ್ತಿ ಇಲ್ಲದೆ ಹೋದಂತವರಾಗಿರುವುದಾದ್ರೆ, ಅದೇ ಆಲಸ್ಯ ಜೀವಿತವನ್ನ ನಾವು ಜೀವಿಸುವಂತವರು, ಆರಾಧನಾ ಜೀವಿತ ಅದೇ ರೂಢಿಯಾಗಿ ನಾವು ಇಟ್ಟುಕೊಂಡಂತವರಾಗಿರೋದಾದ್ರೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ವಿ ಆರ್ ನಾಟ್ ರೆಡಿ, ಇನ್ನೂ ಸಿದ್ಧರಾಗಿಲ್ಲ ಎಂಬುದಾಗಿ, ಅಥವಾ ಒಂದು ವೇಳೆ ಪರಲೋಕಕ್ಕೆ ಹೋಗ್ಲಿಕ್ಕೂ ಆಸಕ್ತಿ ಇಲ್ಲ ಏನೋ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವಂತರಾಗಿರ್ಬೇಕು. ಎರಡನೇ ಉದ್ದೇಶ, ಫಾರ್ ದ ಬೆನಿಫಿಟ್ ಆಫ್ ಅದರ್ ಬ್ರದರ್ಸ್ ಅಥವಾ ಬ್ರದರನ್ಸ್, ಇತರ ಸಹೋದರ ಸಹೋದರಿಯರಿಗೆ ನಾವು ಉಪಯೋಗವಾಗುವಂತೆ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಅದನ್ನೇ ಶಿಷ್ಯರಿಗೆ ಆತನ ಹೇಳ್ತಾ ಬಂದದ್ದು ಯೋಹಾನ್ ಸುವಾರ್ತೆಯಲ್ಲಿ. ಕರ್ತನಾದ ಯೇಸು ಕ್ರಿಸ್ತ ನಾನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಹೇಳುವಾಗ ಇಟ್ ಈಸ್ ನಥಿಂಗ್ ಬಟ್ ದ ಪಾಸಿಂಗ್ ಆನ್ ದ ಬೆನಿಫಿಟ್ಸ್ ಇನ್ ಲವ್. ಪ್ರೀತಿಯಿಂದ
ನಾವು ಪಡಕೊಂಡಿರುವಂತ ಸಂಗತಿಗಳನ್ನ, ಸತ್ಯತೆಗಳನ್ನ, ಆತ್ಮಿಕ ವಿಷಯಗಳನ್ನ ಇತರ ಸಹೋದರ ಸಹೋದರಿಯರಿಗೆ ನಾವು ಹಂಚುವಂತವ್ರು, ತಿಳಿಸಿಕೊಡುವಂತವ್ರು, ಅವರನ್ನು ಬಲಪಡಿಸುವಂತವ್ರು, ಬೆಳೆಸುವಂತವ್ರು ನಾವು ಆಗಿರಬೇಕು. ಮೂರನೇ ಸಂಗತಿ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಟು ಗಿವ್ ಲೈಟ್ ಟು ದ ಡಾರ್ಕ್ ವರ್ಲ್ಡ್. ಈ ಕತ್ತಲೆಯ ಲೋಕಕ್ಕೆ ನಾವು ಬೆಳಕನ್ನ ಕೊಡ್ಲಿಕ್ಕಾಗಿ ನಾವು ಸುವಾರ್ತೆಯ ಮುಖಾಂತರ ಅದನ್ನೆಲ್ಲ ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ನಮ್ಗೆ ಗೊತ್ತಿದೆ, ಕತ್ತಲೆಯ ಮಧ್ಯದಲ್ಲಿ ನಾವು ಇಡಲ್ಪಟ್ಟಿದ್ದೇವೆ. 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುತ್ತಾ ಬರ್ತೇವೆ. ಆ ಬೆಳಕು ನಮ್ಮ ಹೃದಯಗಳಲ್ಲಿ ಒಳದುಂಟು, ಯೇಸು ಕ್ರಿಸ್ತನೆಂಬುವಂತ ಬೆಳಕು. ಅದು ಆ ಜ್ಞಾನ ಪ್ರಕಾಶವೆಂಬ ಬೆಳಕು ಈಗ ಈ ಕತ್ತಲೆಯ ಲೋಕಕ್ಕೆ ಅದು ನಮ್ಮ ಮಗಳ ಮುಖಾಂತರ ಒಳೆಯುವಂತದ್ದಾಗಿರ್ಬೇಕು. ನಶಿಸುತ್ತಿರುವಂತಹ ಆತ್ಮಗಳನ್ನ ಆತನ ಬಳಿಗೆ ನಾವು ತರುವಂತವರಾಗಿರ್ಬೇಕು. ಇದು 3 ಉದ್ದೇಶಗಳು. 4ನೇ ಉದ್ದೇಶ ಬಹಳ ಎಚ್ಚರಿಕೆಯ ಉದ್ದೇಶ. ಏನೆಂಬುದಾಗಿ ನೋಡುವಾಗ, ದ ಏಂಜಲ್ಸ್ ಆರ್ ವಾಚಿಂಗ್ ಅಸ್ ಅಂಡ್ ಲರ್ನಿಂಗ್ ಫ್ರಮ್ ಅಸ್. ದೇವದೂತರು ನಮ್ಮನ್ನ ಅವರು ಅವಲೋಕಿಸ್ತಾ ಇದ್ದಾರೆ ಮತ್ತು ನಮ್ಮಿಂದ ಅವರು ಕಲಿತಾ ಇದ್ದಾರೆ. ಯಾಕಂದ್ರೆ ಅವರು ಏನು ಪಡ್ಕೊಳ್ಳಬೇಕು ಅಂದ್ರೂ ಅದನ್ನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಒಂದ್ ವೇಳೆ ಅವ್ರಿಗೆ ರಕ್ಷಣೆ ಅನ್ನೋದು ಕೂಡ ಕೊಡಲ್ಪಟ್ಟಿಲ್ಲ, ಅವರಿಗೆ ವಿಮೋಚನೆ ಅದು ಯಾವುದೋ ಅವಶ್ಯಕತೆಯೂ ಇಲ್ಲ, ಯಾಕಂದ್ರೆ ಅವರು ಆಗಲೇ ಪರಲೋಕದ ವಾಸಿಗಳು. ಆದ್ರೆ ಅವರೆಲ್ಲರೂ ಅದನ್ನ ನಿಂತು ಅವಲೋಕಿಸ್ತಾರೆ, ಅದನ್ನ ನೋಡ್ತಾರೆ, ವೀಕ್ಷಿಸ್ತಾರೆ. ನಮ್ಮ ಜೀವಿತಗಳನ್ನ ಅವರು ಎಚ್ಚರಿಕೆಯಿಂದ ನೋಡುವಂತವರಾಗಿದ್ದಾರೆ. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಎಚ್ಚರಿಸುವಾಗ ಹೇಳ್ತಾನೆ, ದೇವದೂತರು ನಮ್ಮನ್ನ ನೋಡ್ತಾ ಇದ್ದಾರೆ ಎಂಬುದಾಗಿ. ನಮ್ಮ ಸುತ್ತಲೂ ಅವರು ಇರುವಂತವರಾಗಿದ್ದಾರೆ, ಕಾವಲಿರುವಂತವರಾಗಿದ್ದಾರೆ. ಆದ್ರಿಂದ ನಾವು ಆ ರೀತಿಯಲ್ಲಿ ಎಚ್ಚರಿಕೆಯಾಗಿರ್ಬೇಕು. ಇನ್ನು ಅದಕ್ಕಿಂತ ಅದರಲ್ಲೇ ಇನ್ನೊಂದು ಮುಖ್ಯ ಸಂಗತಿ ಏನೆಂಬುದಾಗಿ ನೋಡುವಾಗ, ಸೈತಾನನು ಒಬ್ಬ ದೇವದೂತನೇ ಆಗಿದ್ದ, ಈಗ ಬಿದ್ದು ಹೋದ ದೇವದೂತನು. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಆತನು ಕೂಡ, ಒಂದು ವೇಳೆ ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಆತನು ಕೂಡ ನಮ್ಮ ಎಲ್ಲಾ ಜೀವಿತಗಳನ್ನು ಅವಲೋಕಿಸಿ ದೇವ ಜನರ ಮೇಲೆ ತಪ್ಪುಗಳನ್ನು ತೆಗೆದುಕೊಂಡು ಹೋಗಿ ತಂದೆಯಾದ ದೇವರ ಬಳಿಯಲ್ಲಿ ಹೇಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಈ ಎಲ್ಲ ವಿಷಯವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಬಹಳ ಎಚ್ಚರಿಕೆಯಿಂದ ಜೀವಿಸುವಂತವರಾಗಿರ್ಬೇಕು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೇಗೂ ನಮ್ಮ ವಾಕ್ಯ ಭಾಗಕ್ಕೆ ಹೋಗುವಂತ ಮೊದಲು ನನ್ನ ಒಂದು ಅಭ್ಯಾಸ ಅದು, ಮಧ್ಯದಲ್ಲಿ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡುವಂತನಾಗಿರ್ತೇನೆ. ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಎಂಬುದಾಗಿ, ಅಂದ್ರೆ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ ಇದ್ದಂತ ಒಂದು ಸಮಯ, ಆ ಸಮಯದ ಕುರಿತು ನಿಮ್ಮ ಮುಂದೆ ಸ್ವಲ್ಪ ಸಮಯ ನಾನು ಮಾತಾಡಿ ಅನಂತರ ನಾವು ಪ್ರಕಟಣೆ ಗ್ರಂಥಕ್ಕೆ ಹೋಗುವಂತವ್ರು ನಾವು ಆಗಿರೋಣ. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದಂತ ಸಮಯ. 2 ಒಡಂಬಡಿಕೆಗಳ ಮಧ್ಯದಲ್ಲಿ ಆ ಸಮಯ ಅದು ಬಹಳ ವಿಶೇಷವಾದಂತ ಸಮಯ ಮತ್ತು ಬಹಳ ದೀರ್ಘವಾದಂತ ಸಮಯ. ದೀರ್ಘವಾದಂತ ಸಮಯ ಎಂಬುದಾಗಿ ನೋಡುವಾಗ ಸುಮಾರು 400 ವರ್ಷಗಳಿಗಿಂತ ಹೆಚ್ಚು ಸಮಯಗಳು ಆ ಸಮಯದಲ್ಲಿ ದೇವರು ಇಸ್ರಾಯೇಲರಿಗೆ ಆತನು ಯಾವ ಸಂದೇಶವನ್ನು ಕೊಡಲಿಲ್ಲ, ಅಥವಾ ಯಾವ ಪ್ರವಾದಿಗಳನ್ನ ಕಳಿಸಲಿಲ್ಲ, ಆತನ ದೈವೋಕ್ತಿಗಳನ್ನ ನುಡಿಸಲಿಲ್ಲ, ಅವರ ಮೇಲೆ ತನ್ನ ಕೋಪವನ್ನ ತಿಳಿಸಲಿಲ್ಲ, ಅಥವಾ ಆಶೀರ್ವಾದಗಳನ್ನ ಮಾಡ್ತೇನೆ ಎಂಬುದಾಗಿ ಕೂಡ ಹೇಳಲಿಲ್ಲ. ಅದ್ಯಾವುದು ರೆಕಾರ್ಡ್ ಅನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವಂತರಾಗಿಲ್ಲ. ಮಲಾಕಿ ಗ್ರಂಥ ಆದ ನಂತರ, ಮಲಾಕಿಯನ ಆದ ನಂತರ ಮತ್ತಾಯನ ಸುವಾರ್ತೆ ಬರುವಷ್ಟರೊಳಗೆ ಸಾಧಾರಣ 400ಕ್ಕಿಂತ ಹೆಚ್ಚು ವರ್ಷಗಳು ಕಳೆದಿವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ 400 ವರ್ಷಗಳು ಎಂಬುದಾಗಿ ನೋಡುವಾಗ ಇಟ್ ಈಸ್ ದ ಡಾರ್ಕ್ ಪೀರಿಯಡ್ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ, ಅಥವಾ ಕತ್ತಲೆಯ ಒಂದು ಸಮಯ. ಇಟ್ ಈಸ್ ದ ಸೈಲೆಂಟ್ ಪೀರಿಯಡ್, ಮೌನವಾಗಿದ್ದಂತ ಸಮಯ. ದ ಹೆವನ್ ವಾಸ್ ಸೈಲೆಂಟ್, ಪರಲೋಕವು ಕೂಡ ಮೌನವಾಗಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಗಾಡ್ ನೆವರ್ ಸ್ಪೋಕ್, ದೇವರು ಎಂದಿಗೂ ಕೂಡ ಅದನ್ನು ಮಾತನಾಡಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಸ್ರಾಯೇಲರ ಮಧ್ಯದಲ್ಲಿ ಪ್ರಾಫೆಟ್ಸ್ ವರ್ ನೆವರ್ ಸೆಂಟ್, ಪ್ರವಾದಿಗಳನ್ನ ದೇವರು ಕಳಿಸಿಕೊಡ್ಲಿಲ್ಲ ಎಂಬುದಾಗಿ ಕೂಡ ನಾವು ನೋಡುವಂತರಾಗಿದ್ದೇವೆ. ಒಂದು ವೇಳೆ ಆ 400 ವರ್ಷಗಳ ಸಮಯದಲ್ಲಿ ಯಾವ ದೇವರ ವಾಕ್ಯವೂ ಕೂಡ ಬರೆಯಲ್ಪಡಲಿಲ್ಲ. ನೋ ಸ್ಕ್ರಿಪ್ಚರ್ಸ್ ವರ್ ರಿಟರ್ನ್ ಡ್ಯೂರಿಂಗ್ ದಟ್ ಟೈಮ್. ಯಾಕಂದ್ರೆ ಹಳೆ ಒಡಂಬಡಿಕೆಯ ಎಲ್ಲಾ ಪುಸ್ತಕಗಳು ಅದಾಗಲೇ ಬರೆಯಲ್ಪಟ್ಟದ್ದಾಗಿತ್ತು. ಅನಂತರ ಆ ಸಮಯದಲ್ಲಿ ಇನ್ಯಾವ ಪುಸ್ತಕಗಳು ಅದು ಬರೆಯಲಿಲ್ಲ ಎಂಬುದಾಗಿ ನಾವು ನೋಡುವಂತವ್ರು ನಾವು ಆಗಿದ್ದೇವೆ. ಪ್ರಿಯ ನೋಡ್ರಿ, ಈ 400 ವರ್ಷ ಎಂಬುದಾಗಿ ಹೇಳುವಾಗ ನಾನು ಒಂದು ಉದಾಹರಣೆಯನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಅಮೆರಿಕ ದೇಶ ಕಂಡುಹಿಡಿಯಲ್ಪಟ್ಟ ಮೇಲೆ ಕೊಲಂಬಸ್ ಇಂದ, ಅದು ಸಾಧಾರಣ
ಸಾವಿರದ ನಾನು ಪಕ್ಕ ಇಲ್ಲ ಅದರಲ್ಲಿ, ಆ ವಿಷಯದಲ್ಲಿ ಹೇಗೂ ಇರ್ಲಿ. ಸಾಧಾರಣ ಈಗಾಗಲೇ ಅದು ಒಂದು 400-500 ವರ್ಷಗಳು ದಾಟಿದೆ. ಒಂದು ವೇಳೆ 400-450 ವರ್ಷಗಳು ದಾಟಿದೆ. 500 ವರ್ಷಗಳು, ಒಂದು ವೇಳೆ 500 ವರ್ಷಗಳು ದಾಟಿದೆ ಎಂಬುದಾಗಿ ನಾವು ಗ್ರಹಿಸಬಹುದು, ಅಥವಾ ಕರೆಕ್ಟ್ ಆಗಿರ್ಬೋದು ಅದು. ಯಾಕಂದ್ರೆ ನನಗೆ ಒಬ್ರು ಸಹೋದರ ಆಗ್ಲೇ ಚಿಹ್ನೆ ಮಾಡಿ ಹೇಳ್ತಾ ಇದ್ದಾರೆ. ಹೇಗೂ ಇರ್ಲಿ. ಥ್ಯಾಂಕ್ ಯು ಬ್ರದರ್. ನೋಡ್ರಿ, ಈ 500 ವರ್ಷಗಳಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಮೆರಿಕ ದೇಶವನ್ನ ನಾವು ಇವತ್ತು ಅವಲೋಕಿಸುವಾಗ ಅದು ಎಷ್ಟು ಬೆಳವಣಿಗೆಯನ್ನ ಪಡ್ಕೊಂಡು ಬಂದಂಥದ್ದಾಗಿದೆ. ದ ಡೆವಲಪ್ಮೆಂಟ್ಸ್ ಅಂಡ್ ದ ಗ್ರೋತ್, ಅದು ಪ್ರಪಂಚದಲ್ಲೆಲ್ಲ ಇವತ್ತು ಅತಿ ಉನ್ನತವಾದಂತ ಒಂದು ರಾಷ್ಟ್ರ, ಅತಿ ಶಕ್ತಿ ಉಳ್ಳಂತ ರಾಷ್ಟ್ರ, ಅತಿ ಬೆಳೆದಂತ ರಾಷ್ಟ್ರ, ಅನಂತರ ಅತಿಯಾಗಿ ಅದು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವಂತ ರಾಷ್ಟ್ರ, ಎಲ್ಲರೂ ಇಷ್ಟಪಡುವಂತ ರಾಷ್ಟ್ರ, ಆ ದೇಶಕ್ಕೆ ಹೋಗುವಂತವರಾಗಿದ್ದಾರೆ. ಹೀಗೆ ನಾನಾ ಸಂಗತಿಗಳನ್ನ ನಾವು ನೋಡುವಂತವರಾಗಿದೆ. ನೋಡ್ರಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ 400 ವರ್ಷಗಳ ಬೆಳವಣಿಗೆ ಇಸ್ರಾಯೇಲ್ಯರ ಜೀವಿತದಲ್ಲಿ ದೇವರು ಅವರೊಟ್ಟಿಗೆ ಇಲ್ಲದೆ ಇರುವಾಗ ಅವರು ಅದನ್ನ ಕಂಡುಕೊಳ್ಳಲಿಕ್ಕೆ ಆಗ್ಲಿಲ್ಲ. ನೋಡ್ರಿ, 400 ವರ್ಷ ಇಸ್ರಾಯೇಲ್ ಅನ್ನುವಂಥದ್ದು ಪ್ರಪಂಚದ ಯಾವ ದಿಕ್ಕಿಗೂ ಕೂಡ ಅಥವಾ ಯಾವ ಸ್ಥಳಕ್ಕೂ ಕೂಡ ಅದರ ವಿಚಾರ ತಲುಪುತ್ತಾ ಇಲ್ಲ. ದೇವರು ಅದರ ಕುರಿತು ಮೌನವಾಗಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ, ಆ ಇಸ್ರಾಯೇಲ್ ಜನಾಂಗ ಆ 400 ವರ್ಷ ಎಂಥ ಒಂದು ಕಳೆದು ಹೋದಂತ ಸಮಯದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿರ್ಬೇಕು. ಒಬ್ರು ಭಕ್ತರಿಗೆ ಹೇಳ್ತಾರೆ, ದೀಸ್ 400 years could have wiped off the Israel ಅಥವಾ ಜೀವ್ಸ್, ಆ ಯಹೂದ್ಯರು ಅನ್ನುವಂತ ಜನಾಂಗವನ್ನೇ ಅದು ಅಳಿಸಿ ಹಾಕಿ ಬಿಡುವಂತ ಒಂದು ಸಮಯ ಅದಾಗಿತ್ತು. ಒಂದು ವೇಳೆ ಇಸ್ರಾಯೇಲ್ ದೇಶ ಅನ್ನುವಂಥದ್ದು ಇನ್ನು ಮುಂದೆ ಪ್ರಪಂಚದ ಮೇಲೆ ಕಾಣ ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಸಮಯ ಅದಾಗಿತ್ತು. ಅವ್ರು ಹೇಳ್ತಾರೆ, ಅದೇ ಬೇರೆ ಒಂದು ದೇಶದ ವಿಷಯದಲ್ಲಿ ಆ ರೀತಿ 400-500 ವರ್ಷ ಅದು ಎಲ್ಲೂ ತಿಳಿಯಲ್ಪಟ್ಟಿಲ್ಲ, ಗೊತ್ತಿಲ್ಲ ಎಂಬುದಾಗಿ ಹೇಳಿದಾದ್ರೆ ಆ ದೇಶ ಇನ್ನು ಅಸ್ತಿತ್ವದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಅದು ನಾಶವಾಗಿ ಹೋಗುವಂತದ್ದಾಗಿತ್ತು. ಆದ್ರೆ ಇಸ್ರಾಯೇಲ್ ದೇಶವನ್ನ ಕುರಿತು ನೋಡುವಾಗ ಅದು ಆ ರೀತಿ ಅಲ್ಲ. ದೇವರು ಆ 400 ವರ್ಷಗಳು ತಾನು ವೈಯಕ್ತಿಕವಾಗಿ ಅವರ ಸಂಗಡ ಅನ್ಯೋನ್ಯತೆ ಅಥವಾ ತನ್ನ ಪ್ರಸನ್ನತೆ ತೋರಿಸದೇ ಇದ್ದಾಗಿ ಕೂಡ ಆತನ ವಾಗ್ದಾನಕ್ಕನುಸಾರವಾಗಿ ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನ, ಈ ಲೋಕಕ್ಕೆ ಬರ್ಲಿಕ್ಕಿರುವಂತ ಕರ್ತನಾದ ಯೇಸು ಕ್ರಿಸ್ತನು, ಇವೆಲ್ಲ ವಿಚಾರವನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತವನಾಗಿ, ನೋಡ್ರಿ, ಆ 400 ವರ್ಷ ಯಾವ ರೀತಿ ಕಳೆದು ಬಂದಿರಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕಾದಂತ ಸಂಗತಿ ಪ್ರಿಯರೇ. ಹಾಗಾದ್ರೆ ಸತ್ಯವೇದ ಎಷ್ಟು ಸತ್ಯತೆ, ಯಹೂದ್ಯರು ಎಷ್ಟು ಸತ್ಯತೆ, ಕರ್ತನಾದ ಯೇಸು ಕ್ರಿಸ್ತನ ಎಷ್ಟು ನಿಜ, ಈ ಲೋಕ ಅದನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಸೈತಾನನ ವಶದಲ್ಲಿರುವಂತಹ ಲೋಕ, ಅವರೆಲ್ಲಾ ಮನಸ್ಸುಗಳನ್ನ ಆತನು ಮಂಕು ಮಾಡಿ ಬಿಟ್ಟಿದ್ದಾನೆ. ಆದ್ರೆ ನಮಗೆ ದೇವರು ತನ್ನ ಪ್ರಕಾಶವನ್ನ, ತನ್ನ ಜ್ಞಾನವನ್ನ, ಆತ್ಮನ ಸಹಾಯವನ್ನ ಕೊಟ್ಟು ನಾವು ಆತನನ್ನು ಅಂಗೀಕರಿಸುವ ಹಾಗೆ ಸಹಾಯವನ್ನ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ನೋಡ್ರಿ, ಆ ರೀತಿಯಲ್ಲಿ ದೇವರು ಈ ಇಸ್ರಾಯೇಲ್ ದೇಶವನ್ನ ಅಷ್ಟು ವಿಶೇಷವಾದಂತಹ ರೀತಿಯಲ್ಲಿ ಆತನು ಉಪಯೋಗಿಸ್ತಾ ಬಂದ ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ, ಆ 400 ವರ್ಷಗಳು ದೇವರು ಮರೆಯಾಗುವಂತ ಮೊದಲು ಮಲಾಕಿ ಗ್ರಂಥದ ಮುಖಾಂತರ ಕೆಲವು ಪ್ರವಾದನಾ ಸಂಗತಿಗಳನ್ನ ಆತನು ತಿಳಿಸ್ತಾ ಬರ್ತಾನೆ. ವಿಶೇಷವಾಗಿ ಆತನು ಇಸ್ರಾಯೇಲ್ ದೇಶವನ್ನ ಅಲ್ಲಿ ಮಲಾಕಿ ಗ್ರಂಥದಲ್ಲಿ ಆತನು ಖಂಡಿಸ್ತಾನೆ. ಇಸ್ರಾಯೇಲ್ ದೇಶ ಎಂಬುದಾಗಿ ಹೇಳುವಾಗ ಇಡೀ ರಾಷ್ಟ್ರವನ್ನ, ಇಡೀ ಜನಾಂಗವನ್ನ ಆತನು ಖಂಡಿಸ್ತಾನೆ. ನೋಡ್ರಿ, ಅಗ್ಗಾಯನ ಪುಸ್ತಕ, ಜಕರ್ಯನ ಪುಸ್ತಕ ಮತ್ತು ಮಲಾಕಿ ಪುಸ್ತಕ, ಹಳೆ ಒಡಂಬಡಿಕೆಯ ಕಡೆಯ 3 ಪ್ರವಾದನಾ ಪುಸ್ತಕಗಳು ಇಸ್ರಾಯೇಲರು ಬಾಬೇಲ್ ದೇಶದಿಂದ ಸೆರೆಯಿಂದ ವಾಪಸ್ ಹೋದ ಮೇಲೆ, ಯೆರೂಸಲೇಮಿನಿಗೆ ಹೋಗಿ ನೆಲೆಸಿದ ಮೇಲೆ ದೇವರು ಪ್ರವಾದಿಗಳ ಮುಖಾಂತರ ಅವರಿಗೆ ಹೇಳಿದಂತ ಸಂಗತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. 70 ವರ್ಷಗಳ ಕಾಲ ನೀವು ಬಾಬೇಲ್ ಸೆರೆಯಾಳಾಗಿ ನಿಮ್ಮನ್ನ ಬಿಡಿಸಿಕೊಂಡು ನಾನು ವಾಪಸ್ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ಆತನ ವಾಗ್ದಾನಕ್ಕೆ ತಕ್ಕ ಹಾಗೆ ಅವರನ್ನ ಕರೆಕೊಂಡು ಬಂದಿದ್ದಾಗಿ ಕೂಡ, ದೇವಾಲಯವನ್ನ ಪುನರ್ಸ್ಥಾಪಿಸಿ ಕೊಟ್ಟಿದ್ದಾಗಿಯೂ ಕೂಡ, ಯೆರೂಸಲೇಮ್ ಪಟ್ಟಣವನ್ನ, ಆ ನಗರವನ್ನ ಮತ್ತೆ ನೆಹೆಮ್ಯನ ಮುಖಾಂತರ, ಜೆರುಬ್ಬಾಬೆಲನ ಮುಖಾಂತರ ದೇವಾಲಯವನ್ನ ಇವೆಲ್ಲವನ್ನ ಆತನು ಕಟ್ಟಿ ಸಿದ್ಧ ಮಾಡಿ ಕೊಟ್ಟಿದ್ದಾಗಿಯೂ ಕೂಡ, ಇಸ್ರಾಯೇಲರು ಮಾಡಿದ್ದೇನೆ ಎಂಬುದಾಗಿ ನೋಡುವಾಗ ಮತ್ತೆ ದೇವರಿಂದ ಗದರಿಸಲ್ಪಟ್ಟಂತವರಾಗಿ, ದೇವರಿಗೆ ದುಃಖಪಡಿಸುವಂತವರಾಗಿ, ದೇವರಿಗೆ ಸಲ್ಲತಕ್ಕದ್ದನ್ನ ಕೊಡದೆ
ಮಲಾಕಿ ಗ್ರಂಥದಲ್ಲಿ ನೋಡ್ತೇವೆ ನಾವು 6, 7, 8 ಸಲ ದೇವರಿಗೆ ಪ್ರಶ್ನೆಗಳನ್ನೇ ಮಾಡುವಂತವರಾಗಿ ಕಾಣಬರುವಾಗ ಆ ದೇವರು ಒಂದು ವೇಳೆ ಅವರ ಮೇಲೆ ದುಃಖಗೊಂಡಂತವನಾಗಿ ನೋಡ್ರಿ 400 ವರ್ಷ ಅವರೊಡನೆ ಆತನು ಯಾವ ಸಂಬಂಧವನ್ನ ಇಟ್ಟುಕೊಳ್ಳದೆ ಅವರನ್ನು ಹಾಗೆಯೇ ಬಿಟ್ಟು ದೇವರು ಮುಂದೆ ಹೋದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಆದ್ರೆ ಆ ದೇವರು ದೀರ್ಘಶಾಂತನಾದಂತ ದೇವರು, ಪ್ರೀತಿ ಉಳ್ಳಂತ ದೇವರು, ಕರುಣೆಯುಳ್ಳಂತ ದೇವರು, ತನ್ನ ವಾಗ್ದಾನಗಳನ್ನ ಮರೆಯುವಂತ ದೇವರಲ್ಲ. ಆತನು ಆ ರೀತಿ 400 ವರ್ಷ ಬಿಡುವುದಕ್ಕಿಂತ ಮೊದಲು, ಕೈ ಬಿಡುವುದಕ್ಕಿಂತ ಮೊದಲು ಅವರಿಗೆ ಮತ್ತೆ ಮಲಾಕಿ ಪ್ರವಾದಿಯ ಮುಖಾಂತರ ಅವರಿಗೆ ಒಂದು ಪ್ರವಾದನ ವಾಕ್ಯವನ್ನ ಕೊಟ್ಟು ನಂಬಿಕೆಯಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಸಹಾಯವನ್ನು ಮಾಡಿ ಆತನು ಮರೆಯಾಗುವಂತವನಾಗಿರ್ತಾನೆ. ಮಲಾಕಿ ಅನ್ನುವಂತ ಆ ಹೆಸರಿಗೆ ಇರುವಂತಹ ಅರ್ಥ ಮೈ ಮೆಸೆಂಜರ್ ಎಂಬುದಾಗಿ, ಮೆಸೆಂಜರ್ ಅಂದ್ರೆ ನನ್ನ ಸುವಾರ್ತೆಯನ್ನ ಅಥವಾ ನನ್ನ ಮಾತನ್ನ ತಿಳಿಸುವಂತವನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಆತನು ಮಲಾಕಿ ಮುಖಾಂತರ ಯಾವ ಸಂಗತಿಯನ್ನ ತಿಳಿಸ್ತಾನೆ ಎಂಬುದಾಗಿ ನೋಡುವಾಗ 2 ವಿಷಯಗಳನ್ನ ಆತನು ತಿಳಿಸ್ತಾನೆ. 2 ವಿಷಯಗಳನ್ನು ನಾವು ಮಲಾಕಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈಗೋ ನನ್ನ ದೂತನನ್ನ ಕಳಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನ ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ. ನೋಡ್ರಿ, ಎಷ್ಟು ವಿಶೇಷವಾಗಿ 2 ಪ್ರವಾದನೆಗಳನ್ನ ಇಲ್ಲಿ ಆತನು ಹೇಳುವಂತವನಾಗಿದ್ದೇನೆ. ಈಗೋ ನನ್ನ ದೂತನನ್ನ ಕಳಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನ ಸರಿ ಮಾಡುವನು. ಈ ದೂತನು ದಾರಿ ಸರಿ ಮಾಡುವಂತ ದೂತನು ಯಾರು ಎಂಬುದಾಗಿ ನೋಡುವಾಗ ಸ್ನಾನಿಕನಾದ ಯೋಹಾನನ ವಿಷಯ. ಅದನ್ನ ನಾವು ಮತ್ತಾಯನ ಗ್ರಂಥದಲ್ಲಿ ಮತ್ತೆ ಪ್ರಾರಂಭ ಮಾಡಿ ನಾವು ನೋಡುವಂತರಾಗಿದ್ದೇವೆ. ಮತ್ತಾಯನು ಸ್ನಾನಿಕನಾದ ಯೋಹಾನನ ಕುರಿತು ಕೂಡ ಅಲ್ಲಿ ಮುಂದೆ ಬರೆಯುವಂತವನು ಆಗಿದ್ದಾನೆ. 3ನೇ ಅಧ್ಯಾಯದಿಂದ ನಾವು ನೋಡುವಂತರಾಗಿದ್ದೇವೆ. ಆ ದೂತನನ್ನ ದೇವರು ಕಳಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ರೀತಿ ಬಂದಂತ ಆ ದೂತನು, ಸ್ನಾನಿಕನಾದ ಯೋಹಾನನು, ಆತನು ಮಾಡುವಂತದ್ದೇನೆಂದ್ರೆ, ನೋಡ್ರಿ, ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ ಎಂಬುದಾಗಿ. ಈ ಒಡಂಬಡಿಕೆಯ ದೂತನ ಬಗ್ಗೆ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಮಲಾಕಿಯ ಮುಖಾಂತರ ದೇವರು ಈಗ ಅವರಿಗೆ ಕಡೆಯದಾಗಿ ಆ ಸಂದೇಶವನ್ನ ಕೊಟ್ಟು ಮರೆಯಾಗುವಂತವನಾಗಿದ್ದಾನೆ, ಅಥವಾ ಅವರನ್ನ ತಾತ್ಕಾಲಿಕವಾಗಿ ಮತ್ತೆ ಕೈ ಬಿಡುವಂತವನು, ಪ್ರವಾದಿಗಳನ್ನ ಕಳುಹಿಸದೆ, ವಾಕ್ಯವನ್ನ ಕೊಡದೆ, ದೈವೋಕ್ತಿಯನ್ನ ತಿಳಿಸದೆ ಸುಮ್ಮನೆ ಇರುವಂತವನಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಡುವಂತವರಾಗಿದ್ದೇವೆ. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಆ ಮನುಷ್ಯಾವತಾರ ಮೊದಲನೇ ಸಾರಿ ಬರೋಣವನ್ನ ಕುರಿತು ಕೂಡ ಆತನು ತಿಳಿಸುವಂತವನಾಗಿದ್ದಾನೆ. ಕರ್ತನ ಒಡಂಬಡಿಕೆಯ ದೂತನು ಎಂಬುದಾಗಿ ಹೇಳುವಾಗ ಅದು ಒಡಂಬಡಿಕೆಯ ದೂತನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದ ಏಂಜಲ್ ಆಫ್ ಕೋವಿನೆಂಟ್ ಎಂಬುದಾಗಿ, ಅಥವಾ ದ ಲಾರ್ಡ್ ಆಫ್ ಕೋವಿನೆಂಟ್ ಎಂಬುದಾಗಿ ಕೂಡ ಅದು ಕರೆಯಲ್ಪಡ್ತದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡುವಂತರಾಗಿದ್ದೇವೆ. ಆತನ ಮೊದಲು ಹುಟ್ಟಲಿಕ್ಕಿರುವಂತಹ ಸ್ನಾನಿಕನಾದ ಯೋಹಾನನ ಹಡವೆಗಳಲ್ಲಿ ಆತನ ಆದಿಯನ್ನ ಸಿದ್ಧ ಮಾಡ್ಲಿಕ್ಕಾಗಿ ಬರ್ಲಿಕ್ಕಿರುವಂತ ಸ್ನಾನಿಕನಾದ ಯೋಹಾನನು, ಅನಂತರ ಬರ್ಲಿಕ್ಕಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈ ಮಹತ್ತರವಾದಂತ 2 ಸತ್ಯತೆಗಳನ್ನ ಹೇಳುತ್ತಿರುವಂತವನು ಯಾರು ಎಂಬುದಾಗಿ ಹೇಳುವಾಗ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ ಪ್ರಿಯರೇ. ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಹೇಳುವಾಗ ದ ಲಾರ್ಡ್ ಆಫ್ ದ ಹೋಸ್ಟ್ ಎಂಬುದಾಗಿ, ಲಾರ್ಡ್ ಆಫ್ ದ ಹೋಸ್ಟ್ ಎಂಬುದಾಗಿ ಹೇಳುವಾಗ ಸೇನಾಧೀಶ್ವರನು, ಸೇನಾ ಅನ್ನೋದು ಸೇನೆ, ಅದರ ಅಧೀಶ್ವರನು ಅಥವಾ ಆ ಸೇನೆಗಳ ಮೇಲೆ ಒಡೆಯನು. ಕರ್ತನ ಸೇನೆ ಅದು ಎಷ್ಟು ದೊಡ್ಡ ಸೇನೆ ಅದಾಗಿರ್ಬೋದು, ಎಷ್ಟು ಶಕ್ತಿಶಾಲಿಯುಳ್ಳಂತ ಸೇನೆ ಅದಾಗಿರ್ಬೋದು. ಆದ್ರೆ ನೋಡ್ರಿ, ಮಲಾಕಿ ಗ್ರಂಥದಲ್ಲಿ ಆ ಸೇನಾಧೀಶ್ವರನಾದ ಯೆಹೋವನು ಅನ್ನುವಂತ ಆ ಪದ ಅನೇಕ ಸಲ ಉಪಯೋಗಿಸಲ್ಪಟ್ಟಿದೆ. ಯಾಕಂದ್ರೆ ಎಲ್ಲಾ ಕಡೆ ಆತನು ಸಾಧಾರಣವಾಗಿ ಯೆಹೋವನು, ನಿಮ್ಮ ದೇವರಾದ ಯೆಹೋವನು ಎಂಬುದಾಗಿ ಹೇಳ್ತಾನೆ. ಆದ್ರೆ ಕಡೆಯದಾಗಿ ಎಚ್ಚರಿಸುವಾಗ ಅವರಿಗೆ ತನ್ನ ಆ ಪ್ರತಾಪ, ಆ ಪ್ರಭಾವ, ಆತನ ಶಕ್ತಿ, ಮಹತ್ವವನ್ನ ತೋರಿಸಿಕೊಡುವ ಹಾಗೆ ಅನೇಕ ಸಲ ಈ ಮಲಾಕಿಯ 4 ಅಧ್ಯಾಯಗಳಲ್ಲಿ ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಹೇಳುತ್ತಾ ಆತನ ಎಚ್ಚರಿಕೆಯನ್ನ ಕೊಡುವಂತವನಾಗಿ ಈ ಒಂದು 400 ವರ್ಷಗಳ ಒಂದು ಅಂತರ ಅವಾಗ ನಡೆಯುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ 400 ವರ್ಷಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತದೆ, ಅನೇಕ ಬೆಳವಣಿಗೆಗಳು ಉಂಟಾಗ್ತದೆ. ಅದನ್ನ ಒಂದು ವೇಳೆ ಮುಂದಿನ ವಾರ ಮತ್ತೆ ಸಂದೇಶ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡುವಂತವನಾಗಿರ್ತೇನೆ. ಅದನ್ನ ನಿಲ್ಲಿಸುವಂತ ಮೊದಲು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ವೇಳೆ ಆ 400 ವರ್ಷಗಳ ಆದ ನಂತರವೂ ಕೂಡ ಇಸ್ರಾಯೇಲ್ಯರು ಮತ್ತೆ ಅವರು
ಗಣನೆಗೆ ಬಂದರು. ಅನಂತರ ಅಬ್ರಾಹ್ಮನಿಗೆ ಮಾಡಿದಂತ ಆ ವಾಗ್ದಾನ, ದ ಕೋವಿನೆಂಟ್ ಲಾರ್ಡ್ ಎಂಬುದಾಗಿ ನೋಡಿದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಜನನ ಮತ್ತಾಯನ ಸುವಾರ್ತೆಯಿಂದ ಪ್ರಾರಂಭವಾಗುವಂಥದ್ದು ಅದಾಗಿದೆ ಎಂಬುದಾಗಿ ನಾವು ಗ್ರಹಿಸುವಾಗ ಅದಕ್ಕಿದ್ದಂತ ಒಂದು ಕಾರಣ ಏನಂದ್ರೆ, ಒಂದು ವೇಳೆ ಈ ಇಬ್ರಿಯರು, ಈ ಯಹೂದ್ಯರು, ಈ ಇಸ್ರಾಯೇಲ್ಯರು ತಪ್ಪುಗಳನ್ನ ಮಾಡ್ತಾ ಬಂದರೂ ಕೂಡ ಅವರಲ್ಲಿ ಒಂದು ಉಳಿಕೆಯಾದಂತ ಒಂದು ಸಂತತಿ ಇತ್ತು, ಅಥವಾ ಅವರಲ್ಲಿ ರಕ್ಷಿಸಲ್ಪಟ್ಟಂತ ಒಂದು ಗುಂಪಿತ್ತು. ಆ ಗುಂಪು ಅವರು ಆ ದೇವರ ವಾಕ್ಯವನ್ನ, ಹಳೆ ಒಡಂಬಡಿಕೆಯ ವಾಕ್ಯಗಳನ್ನ, ದೇವರ ಪ್ರವಾದನೆಗಳನ್ನ ಅವರು ಕೈಕೊಂಡು ನಡೆಯುತ್ತಾ ಬಂದರು ಎಂಬುದಾಗಿ ನಾವು ನೋಡಬಹುದು. ಒಂದು ವಾಕ್ಯವನ್ನ ನೋಡೋಣ ನಾವು. ನೋಡ್ರಿ, 3ನೇ ಅಧ್ಯಾಯ 14ನೇ ವರ್ಷದಿಂದ ನಾನು ನಿಮಗೆ ಓದ್ತೇನೆ, ಅಥವಾ 13ನೇ ವರ್ಷದಿಂದ ಓದ್ತೇನೆ. 16ನೇ ವರ್ಷದಿಂದ, 3ನೇ ಅಧ್ಯಾಯ 16ನೇ ವರ್ಷದಿಂದ ನಾನು ಓದ್ತೇನೆ. ಇಂತಹ ಮಾತುಗಳನ್ನ ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನ ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನ ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನ ಮತ್ತೆ ಕಾಣುವಿರಿ ಎಂಬುದಾಗಿ ನೋಡ್ರಿ, ದೇವರು ಆ ವಾಗ್ದಾನವನ್ನ ಕೊಟ್ಟು ಅಲ್ಲಿ ಆತನು ಮುಗಿಸುವಂತವನಾಗಿದ್ದಾನೆ. ಯಾಕಂದ್ರೆ 13ನೇ ವರ್ಷದಿಂದ ನಾವು ನೋಡ್ತೇವೆ, ಓದೋಣ ಅದನ್ನು. ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣವೆಂದು ಯೆಹೋವನು ಅನ್ನುತ್ತಾನೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರಾ? ನೀವು ದೇವರನ್ನ ಸೇವಿಸುವುದು ವ್ಯರ್ಥ. ನಾವು ಆತನ ನಿಯಮವನ್ನ ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡದ್ರಿಂದ ಆದ ಲಾಭವೇನು? ಈಗ ಅಹಂಕಾರಿಗಳನ್ನು ಧನ್ಯರೆಂದು ಕೊಂಡಾಡಬೇಕಾಗಿ ಬಂತು. ಹೌದು, ದುಷ್ಕರ್ಮಿಗಳು ಏಳಿಗೆಗೆ ಬಂದಿದ್ದಾರೆ, ದೇವರನ್ನ ಪರೀಕ್ಷಿಸಿದರೂ ಸುರಕ್ಷಿತರಾಗಿದ್ದಾರೆ ಅಂದುಕೊಂಡಿದ್ದೀರಲ್ಲ ಎಂಬುದಾಗಿ. ನೋಡ್ರಿ, ಎಂಥ ಒಂದು ಕಠಿಣವಾದಂತ ಸ್ಥಿತಿಗೆ ಈ ಯಹೂದ್ಯರು ನೂಕಲ್ಪಡ್ತಾರೆ. ಆಗ ಅದರಲ್ಲಿ ಅವರ ಮಧ್ಯದಲ್ಲಿ ಕೆಲವರು ದೇವರಿಗಾಗಿ ಯೆಹೋವನಿಗಾಗಿ ಉಳಿಸಲ್ಪಟ್ಟಂತವರು ಇರ್ತಾರೆ. ಅವರ ಹೆಸರುಗಳ ಪಟ್ಟಿಗಳು ಉಂಟು ಎಂಬುದಾಗಿ ಯೆಹೋವನು ಹೇಳ್ತಾನೆ. ಅವರಿಗೆ ವಾಗ್ದಾನವನ್ನ ಮಾಡ್ತಾನೆ. ಆ ವಾಗ್ದಾನವನ್ನ ಮಾಡಿ ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ಬರುಣವನ್ನ, ಸ್ನಾನಿಕನಾದ ಯೋಹಾನನ ವಿಷಯಗಳನ್ನ ಹೇಳಿ 400 ವರ್ಷಗಳಾದ ನಂತರ ಹೊಸ ಒಡಂಬಡಿಕೆ ಪ್ರಾರಂಭವಾಗ್ತದೆ ಅನ್ನುವಂತ ಒಂದು ವಾಗ್ದಾನದೊಡನೆ, ನಂಬಿಕೆಯೊಡನೆ ಆ ಮಕ್ಕಳು ಮುಂದೆ ಹೊರಿತಾ ಬರುವಾಗ ಆ ರೀತಿ ಸತ್ಯವೇದ ನಡೆದು ಬಂತಂತದನ್ನ ನಾವು ನೋಡುವಂತವ್ರು ನಾವಾಗಿದ್ದೇವೆ. ಈಗ ಪ್ರಕಟಣಾ ಗ್ರಂಥಕ್ಕೆ ನಾವು ಬರುವಂತವರಾಗಿರೋಣ. ನಾನು ಪ್ರಕಟಣೆ ಗ್ರಂಥ ವಿಶೇಷವಾಗಿ 7 ಸಭೆಗಳ ವಿಷಯದಲ್ಲಿ ನಾನು ಮಾತಾಡ್ಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಆದ್ರೆ ಅದಕ್ಕೂ ಮೊದಲು ನಾನು 1ನೇ ಅಧ್ಯಾಯದಿಂದಲೇ ಕೆಲವು ಇಂಟ್ರೊಡಕ್ಟರಿ ಆಗಿ ನಾನು ಕೆಲವು ವಿಷಯಗಳನ್ನ ತಿಳಿಸಿ, ಒಂದು ವೇಳೆ ಅಪೊಸ್ತಲನಾದ ಯೋಹಾನನು ಆ ಪದ್ಮೋಸ್ ದ್ವೀಪಕ್ಕೆ ಹೋದಂತ ಒಂದು ವಿಷಯ, ಅದನ್ನು ಕೂಡ ತೆಗೆದುಕೊಂಡು ನಿಮ್ಮ ಮಧ್ಯದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡುವಂತವನು ಆಗಿದ್ದೇನೆ. ಯಾಕೆ ಅವನು ಪದ್ಮೋಸ್ ದ್ವೀಪಕ್ಕೆ ಹೋಗಬೇಕಾಯಿತು? ಕ್ರೈಸ್ತರಿಗೆ ಆ ಸಮಯಗಳಲ್ಲಿ ಉಂಟಾದ ಹಿಂಸೆ, ಯಾವ ತರವಾದ ಹಿಂಸೆ, ಯಾರಿಂದ ಆಯ್ತು, ಇದನ್ನೆಲ್ಲ ನಾವು ನೋಡುವಂತವ್ರು. ಬ್ರದರ್ ಶೇರಿಂಗ್ ಬೇಕಿತ್ತು. ಗಿರೀಶ್ ಬ್ರದರ್, ಅಂಕಲ್ ಶೇರಿಂಗ್ ಕೊಡ್ತೀನಿ. ಅಂಕಲ್, ಓಕೆ, ಥ್ಯಾಂಕ್ ಯು. ಓಕೆ, ದ ರೆವಲ್ಯೂಷನ್ ಆಫ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಣೆ ಎಂಬುದಾಗಿ ನಾವು ನೋಡುವಂತರಾಗಿದೆ. 1ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡುವಂತರಾಗಿರೋಣ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನ ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಆತನ ಮೂಲಕ
ಆ ಸಂಗತಿಗಳನ್ನ ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು ಹಾಗೂ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಪ್ರಿಯರೇ, ನೋಡ್ರಿ, ದೇವರ ವಾಕ್ಯ ಎಷ್ಟು ವಿಶೇಷವಾದದ್ದು ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಣೆ ಆತನು ದೂತರ ಮುಖಾಂತರ ತನ್ನ ದಾಸನಾದ ಯೋಹಾನನಿಗೆ ಆತನು ತೋರಿಸುವಂತವನಾಗಿದ್ದಾನೆ, ಹಾಗೂ ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ಎಂಬುದಾಗಿ ಹೇಳುವಾಗ, ದಾಸರು ಎಂಬುದಾಗಿ ಹೇಳುವಾಗ ಆತನ ಮಕ್ಕಳಾದಂತ ನಮಗೆ ತಿಳಿಸಲಿಕ್ಕಾಗಿ, ವಿಶೇಷವಾಗಿ ಸಭೆಗೆ ಈ ಪ್ರಕಟಣೆ ಪುಸ್ತಕ ಮುಖ್ಯವಾಗಿ ಸಭೆಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ಆಗಿರಬೇಕು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ಹೆಚ್ಚಾಗಿ ತಿಳಿಸ್ತಾ ವಾಕ್ಯೋಪದೇಶ ಮಾಡುತ್ತಾ ಬಂದನು. 22ನೇ ಅಧ್ಯಾಯ ನಾವು ಒಂದು ವಾಕ್ಯವನ್ನು ಓದೋಣ. 16ನೇ ವಚನ, 22ನೇ ಅಧ್ಯಾಯ ಪ್ರಕಟಣೆ 16ನೇ ವಚನ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ಎಂಬುದಾಗಿ. ನೋಡ್ರಿ, ಸಭೆಗಳ ಪ್ರಯೋಜನಾರ್ಥವಾಗಿ ಇದು ಕೊಡಲ್ಪಟ್ಟುಂಟು. ಇದರಲ್ಲಿ ಇರುವಂತ ವಿಷಯವೆಲ್ಲವೂ ಕೂಡ ಮುಖ್ಯವಾಗಿ ಇಸ್ರಾಯೇಲರಿಗೆ ಸಂಬಂಧಪಟ್ಟಂತದ್ದಾಗಿರ್ತದೆ. ಆದ್ರೆ ಅದು ಸಭೆಗಳ ಪ್ರಯೋಜನಕ್ಕೆ ನಮಗೆ ತಿಳಿಸಲಿಕ್ಕಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ವಾಕ್ಯಗಳನ್ನ ಕೇಳುವಂತವರು, ಓದುವಂತವರು, ಅದರಲ್ಲಿರುವ ಹಾಗೆ ಮಾತುಗಳನ್ನ ಕೈಕೊಂಡು ನಡೆಯುವಂತವರು ಧನ್ಯರು. ಆ ಧನ್ಯತೆ ನಮಗೆ ಸಿಗಬೇಕಾದ್ರೆ ಈ 3 ಕಾರ್ಯಗಳನ್ನ ನಾವು ಮಾಡುವಂತವರಾಗಿರ್ಬೇಕು. ಅದನ್ನ ನಾನು ಹೆಚ್ಚಾಗಿ ವಿವರಣೆಗಳನ್ನ ಮಾಡುವಂತವ್ ನಾನು ಆಗಿರುವುದಿಲ್ಲ. ಹೇಗೂ ಆತನ ವಾಕ್ಯ ಅದು ಎಷ್ಟು ಧನ್ಯತೆಯನ್ನ ನಮ್ಮ ಜೀವಿತಗಳಲ್ಲಿ ಉಂಟು ಮಾಡ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ಆಗಿದ್ದೇವೆ. ಪ್ರಿಯರೇ, ನೋಡ್ರಿ, ಇಲ್ಲಿ ನಾವು ನೋಡುವಾಗ ಈ ಪ್ರಕಟಣೆ ಪುಸ್ತಕದಲ್ಲಿ ಅದು 2 ಸಂಗತಿಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ. ಒಂದು, ರಿಟರ್ನ್ ಆಫ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಬರೋಣ. ಆ ಬರೋಣದಲ್ಲಿ ನಾವು ತಿಳ್ಕೊಳ್ಳುವಂತ ಸತ್ಯತೆ ಏನೆಂಬುದಾಗಿ ಹೇಳುವಾಗ, ಸಭೆ ಎತ್ತಲ್ಪಟ್ಟ ಮೇಲೆ ಸಭೆ ಎತ್ತಲ್ಪಡಲಿಕ್ಕಾಗಿ ಆತನ ಮಧ್ಯಾಕಾಶಕ್ಕೆ ಬರ್ತಾನೆ. ಇದೆಲ್ಲವೂ ಗೊತ್ತಿರುವಂತ ವಿಷಯಗಳು. ಆನಂತರ ಆತನ ಫಿಸಿಕಲ್ ಅಪಿಯರೆನ್ಸ್, ಆತನು ಸಾಕ್ಷಾತ್ವಾಗಿ ಈ ಲೋಕಕ್ಕೆ ಆತನು ಪಾದಾರ್ಪಣ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. 7 ಮತ್ತು 8ನೇ ವಚನವನ್ನ ನೋಡೋಣ. ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆಬಡಿಕೊಳ್ಳುವರು. ಹೌದು, ಹಾಗೆಯೇ ಆಗುವುದು, ಆಮೆನ್. ನಾನು ಆದಿಯು ಅಂತವು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವವನು, ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ನೋಡ್ರಿ, ಹೀಗೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ, ಇಟ್ ಈಸ್ ದ ಥೀಮ್ ಆಫ್ ದಿಸ್ ಬುಕ್. ಈ ಒಂದು ಪುಸ್ತಕದ, ಪ್ರಕಟಣೆ ಪುಸ್ತಕದ ಉದ್ದೇಶ ಅಥವಾ ಪಾಠ ಅದೇನು ಎಂಬುದಾಗಿ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಬಹಳ ಕುತೂಹಲದಿಂದ ಕೂಡಿದಂತ ಪುಸ್ತಕ. ಪ್ರಕಟಣೆ ಪುಸ್ತಕ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಕೂಡಿದಂತ ಪುಸ್ತಕ ಮತ್ತು ಬಹಳ ರಹಸ್ಯಗಳಿಂದ ಕೂಡಿದಂತ ಪುಸ್ತಕವಾಗಿದೆ. ಅನಂತರ ಅನೇಕ ಗೂಢಾರ್ಥಗಳಿಂದ ಕೂಡಿದಂತ ಪುಸ್ತಕವಾಗಿದೆ. ಅನೇಕ ಮಾರ್ಮಿಕ ವಿಷಯಗಳನ್ನ ನಾವು ನೋಡುವಂತರಾಗಿದ್ದೇವೆ. ಅನಂತರ ಅನೇಕ ನಾಟಕೀಯ ಬೆಳವಣಿಗೆಗಳನ್ನ ಕೂಡ ನಾವು ನೋಡುವಂತರಾಗಿದ್ದೇವೆ ಪ್ರಕಟಣೆ ಪುಸ್ತಕದಲ್ಲಿ. ಅನಂತರ ಒಂದು ಪ್ಯಾಷನ್ ಎಂಬುದಾಗಿ ಹೇಳುವಾಗ, ಅದನ್ನ ಕಲಿಯುತ್ತಾ ಹೋಗುವಾಗ ಅದನ್ನ ಬಿಡಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ಮನೋಭಾವ, ಮನಸ್ಸು ನಮಗೆ ಒದಗಿ ಬರುವಂತದ್ದಾಗಿದೆ ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಅನಂತರ ಹಾರರ್, ದ ಬುಕ್ ಈಸ್ ಲೈಕ್ ಎ ಹಾರರ್ ಬುಕ್ ಎಂಬುದಾಗಿ, ಬಹಳ ಭಯ ಹುಟ್ಟಿಸುವಂತ ಪುಸ್ತಕವೂ ಕೂಡ ಅದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನಂತರ ಇಟ್ ಇಸ್ ಅ ಬುಕ್ ಆಫ್ ಜಾಯ್ ಅಂಡ್ ರಿಜಾಯ್ಸ್, ಅಂದ್ರೆ ಸಂತೋಷ ಪಡುವಂತ, ಆನಂದ ಪಡುವಂತ ಒಂದು ಪುಸ್ತಕವೂ ಕೂಡ ಅದಾಗಿದೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಪ್ರಿಯರೇ, ಹೇಗೂ ಈ ಪುಸ್ತಕ ಕಲಿಯುತ್ತಾ ಹೋಗುವಾಗ ನಾವು ಅದರಲ್ಲಿ ಅನೇಕ ಸಂಗತಿಗಳನ್ನ ನಾವು ನೋಡ್ತೇವೆ. ವಿ ಸಿ ದ ಎಕನಾಮಿಕ್ ಕೊಲ್ಯಾಪ್ಸ್, ಆರ್ಥಿಕವಾಗಿ ಕುಸಿಯುವಂತ ಸಂಗತಿಗಳನ್ನ ನೋಡ್ತೇವೆ. ವಿ ಸಿ ದ ಎಂಡ್ ಆಫ್ ದ ವಾರ್ಸ್, ಕಡೆಯ ದಿನಗಳ ಯುದ್ಧಗಳು ಮತ್ತು ಯುದ್ಧಗಳ ಅಂತ್ಯಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಅಪೋಸ್ಟಸಿ ಆಫ್ ಚರ್ಚ್, ಅಂದ್ರೆ ಸಭೆಯ ಧರ್ಮಭ್ರಷ್ಟತೆ, ಮತಭ್ರಷ್ಟತೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಡಿಸಾಸ್ಟರ್ಸ್, ಅನೇಕ ನಾಶನಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಅನಂತರ ಪ್ರಪಂಚದ ಅತಿ ದೊಡ್ಡ ಒಬ್ಬ ಅಧಿಕಾರಿ ಅಥವಾ ದುರಾಂಕಾರಿ ಎಂಬುದಾಗಿ ಹೇಳುವಂತ ಕ್ರಿಸ್ತ ವಿರೋಧಿಯ ಕುರಿತು ಕೂಡ ನಾವು ನೋಡುವಂತರಾಗಿದ್ದೇವೆ. ಮನುಷ್ಯನ ಅಂತ್ಯವನ್ನ ಈ ಪುಸ್ತಕದಲ್ಲಿ ನಾವು ನೋಡುವಂತರಾಗಿದ್ದೇವೆ.
ಅನಂತರ ಈ ಕಟ್ಟ ಕಡೆಯ ದೊಡ್ಡ ಯುದ್ಧ, ಪ್ರಪಂಚದ ಅತಿ ದೊಡ್ಡ ಯುದ್ಧವಾದಂತ ಅರ್ಮಗೆದೋನ್ ಯುದ್ಧ ಮತ್ತು ಅದರಲ್ಲಿ ಎಲ್ಲಾ ಪಾಪಿಗಳ ನಾಶನವನ್ನ ನಾವು ನೋಡುತ್ತೇವೆ. ರಕ್ತ ಹರಿಯುವಂತದನ್ನ ನೋಡ್ತೇವೆ, ಪಕ್ಷಿಗಳು ಅದರ ಹೆಣಗಳನ್ನ ತಿನ್ನುವಂತದನ್ನ ನೋಡ್ತೇವೆ. ಹೀಗೆ ಅನೇಕ ಭಯಂಕರವಾದ ಸಂಗತಿಗಳು ಕೂಡ ಉಂಟು. ಅಂಡ್ ದ ಫೈನಲ್ ಜಡ್ಜ್ಮೆಂಟ್ ಎಂಬುದಾಗಿ ನಾವು ನೋಡುವಾಗ ಕಟ್ಟಕಡೆಯ ಬಿಳಿ ಸಿಂಹಾಸನದ ತೀರ್ಪು ಅಂಡ್ ದ ಎಟರ್ನಲ್ ಟಾರ್ಮೆಂಟ್ ಅಂದ್ರೆ ಎರಡನೇ ಮರಣ, ಅದು ಬೆಂಕಿ ಗಂಧಗಳು ಉರಿಯುವಂತಹ ಕೆರೆ, ಇದನ್ನ ಕುರಿತು ಕೂಡ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯರೇ. ಇವೆಲ್ಲ ಸಂಗತಿಗಳು ನೋಡುವಾಗ ಈ ಪಟ್ಟಿಯನ್ನ ನಾನು ಹೇಳಿದಂಥದ್ದು ಇವೆಲ್ಲವೂ ಅವಿಶ್ವಾಸಿಗಳಿಗೆ ಅನ್ವಯಿಸುವಂತ ವಿಷಯ. ಆದ್ರೆ ವಿಶ್ವಾಸಿಗಳಿಗೆ ಇನ್ನೂ ವಿಶೇಷವಾದಂತಹ ಸಂಗತಿಗಳುಂಟು. ಇಸ್ರಾಯೇಲರ ಪುನರ್ಸ್ಥಾಪನೆ ಉಂಟು. ಹಿಂಸೆಗಳ ಮಧ್ಯದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ತಾರೆ. ಅನೇಕ ಅನ್ಯ ಜನಾಂಗಗಳು ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವಂತವರಾಗಿರ್ತಾರೆ. ಮತ್ತ ಪ್ರಕಟಣೆ 7ನೇ ಅಧ್ಯಾಯ 9ನೇ ವರ್ಷದಿಂದ ನಾವು ಅದನ್ನ ನೋಡುವಂತವರಾಗಿದ್ದೇವೆ. ಹೀಗೆ ಸಭೆ ಎತ್ತಲ್ಪಟ್ಟಿರ್ತದೆ. ಅನಂತರ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವಾಗ್ತದೆ. 1000 ವರ್ಷ ಆಳ್ವಿಕೆ ಪ್ರಾರಂಭವಾಗ್ತದೆ. ಸಭೆ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಆ ಮಹಿಮಾ ಬರೋಣದಲ್ಲಿ ಈ ಲೋಕಕ್ಕೆ ಪ್ರವೇಶ ಮಾಡುವಂತದ್ದಾಗಿದೆ. 1000 ವರ್ಷ ಕ್ರಿಸ್ತನೊಂದಿಗೆ ನಾವು ಕೂಡ ಹಾಡುವಂತವರಾಗಿರ್ತೇವೆ. ವಿಶ್ವಾಸಿಗಳಿಗಾದರೂ ಕೊಡಲ್ಪಟ್ಟಿರುವಂತಹ ಈ ಪುಸ್ತಕ ಇಟ್ ಇಸ್ ಎ ಬುಕ್ ಆಫ್ ಹೋಪ್, ಒಂದು ನಿರೀಕ್ಷೆಯ ಪುಸ್ತಕ ಆಗಿದೆ. ಇಟ್ ಇಸ್ ಎ ಬುಕ್ ಆಫ್ ಜಾಯ್, ಅದು ಒಂದು ಸಂತೋಷದ ಪುಸ್ತಕ ಅದಾಗಿದೆ. ಆಮೇಲೆ ಇಟ್ಸ್ ಎ ಬುಕ್ ಆಫ್ ಹ್ಯಾಪಿನೆಸ್, ಅಂದ್ರೆ ಆನಂದ ಪಡುವಂತ ಒಂದು ಪುಸ್ತಕ ಅದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ ಪ್ರಿಯರೇ. ಹೀಗೆ ಈ ಪುಸ್ತಕ ಬಹಳ ವಿಶೇಷವಾದ ರೀತಿಯಲ್ಲಿ ದೇವರು ಕಟ್ಟ ಕಡೆಯದಾಗಿ ಈ ಪುಸ್ತಕದಲ್ಲಿ ಇಚ್ಚಿದ್ದಾನೆ. ಆದಿಕಾಂಡ ಅನ್ನುವಂಥದ್ದು ಅದು ಪ್ರಾರಂಭದ ಸಂಗತಿಗಳನ್ನ ತಿಳಿಸಿತು, ಪ್ರಪಂಚದ ಪ್ರಾರಂಭದ ವಿಷಯಗಳು. ಆದ್ರೆ ಈ ಕಟ್ಟಕಡೆಯ ಪುಸ್ತಕ ಪ್ರಪಂಚದ ಅಂತ್ಯವನ್ನ ತಿಳಿಸುವಂತದ್ದಾಗಿದೆ. ಆದಿಕಾಂಡ ಪುಸ್ತಕದಲ್ಲಿ ಪ್ರಪಂಚದಲ್ಲಿ ಪಾಪ ಪ್ರಾರಂಭವಾಯಿತು. ಈ ಕಟ್ಟಕಡೆಯ ಪುಸ್ತಕದಲ್ಲಿ ಪಾಪ ಅದು ಸರ್ವನಾಶವಾಗುವಂತದ್ದಾಗಿದೆ. ಆದಿಕಾಂಡದಲ್ಲಿ ಸೈತಾನನು ಪ್ರವೇಶಿಸ್ತಾನೆ. ಪ್ರಕಟಣೆ ಪುಸ್ತಕದಲ್ಲಿ ಸೈತಾನನು ಆತನು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕಲ್ಪಡ್ತಾನೆ. ಹೀಗೆ ಸುಮಾರು ಅನೇಕ ವ್ಯತ್ಯಾಸಗಳನ್ನ ಎರಡು ಪುಸ್ತಕಗಳಿಗೂ ಕೂಡ ಮಧ್ಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯರೇ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಎಂಬುದಾಗಿ ಹೇಳುವಾಗ ಇಟ್ ಇಸ್ ನಾಟ್ ಎ ರಾಪ್ಚರ್, ಅದು ಸಭೆ ಎತ್ತಲ್ಪಡುವಂತದಲ್ಲ. 7 ವರ್ಷಗಳ ಮುಂಚೆ ಸಭೆ ಎತ್ತಲ್ಪಟ್ಟಿದೆ. ಸಂಕಟ ಮತ್ತು ಮಹಾಸಂಕಟ ಆಗುವುದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ವಿಷಯದಲ್ಲಿ ಈ ಪ್ರಕಟಣೆ ಪುಸ್ತಕವನ್ನ ಅಧ್ಯಯನ ಮಾಡುತ್ತಾ ನಾವು ಹೋಗುವಾಗ ಪ್ರತಿ 25 ವಾಕ್ಯಕ್ಕೆ ಒಂದು ಸಲ ಆತನ 2ನೇ ಬರೋಣದ ವಿಷಯವನ್ನ ಕುರಿತು ತಿಳಿಸಲ್ಪಟ್ಟಿದೆ ಅಥವಾ ಪ್ರಸ್ತಾಪಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರತಿ 25 ವಾಕ್ಯಕ್ಕೆ ಒಂದಾವರ್ತಿ ಅದು ಪ್ರಸ್ತಾಪಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಕಟಣೆ ಗ್ರಂಥದಲ್ಲಿ ಒಟ್ಟು 22 ಅಧ್ಯಾಯಗಳುಂಟು. ಆ 22 ಅಧ್ಯಾಯಗಳಲ್ಲಿ 404 ವಚನಗಳುಂಟು. 22 ಅಧ್ಯಾಯದಲ್ಲಿ 404 ವಚನಗಳುಂಟು. ಆ 404 ವಚನಗಳಲ್ಲಿ ಮಧ್ಯದ ವಚನ ಯಾವುದು ಎಂಬುದಾಗಿ ನೋಡುವಾಗ ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಬಂದ್ವಿ. ಅಲ್ಲೊಂದು ಬೆಳವಣಿಗೆಯನ್ನ ನಾವು ನೋಡ್ತೇವೆ. ಪ್ರಕಟಣೆ 12ನೇ ಅಧ್ಯಾಯ ಮಧ್ಯದ ವಚನ ಯಾವುದು ಎಂಬುದಾಗಿ ನೋಡುವಾಗ ಪ್ರಕಟಣೆ 12ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನ ಓದೋಣ. ಇದು ಒಂದು ವೇಳೆ ಮಧ್ಯದ ವಚನ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬಹುದು. ಒಂದು ಮಹತ್ತರವಾದ ಬೆಳವಣಿಗೆ ಆ ವಾಕ್ಯದಲ್ಲಿ ನಡೀತದೆ. ಏನಂದ್ರೆ ಮತ್ತು ಪರಲೋಕದೊಳಗೆ ಅವರಿಗೆ ನಾವು 7ನೇ ವಚನದನ್ನೇ ನೋಡೋಣ. ಅದಕ್ಕೆ ಸಂಬಂಧಪಟ್ಟದ್ದಾಗಿ ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದಿಂದ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದ್ರೆ ಪಿಚಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಘಟಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ನೋಡ್ರಿ, ಎಷ್ಟು ಒಂದು ವಿಶೇಷವಾದಂತ ಬೆಳವಣಿಗೆ. ಈಗ ಪರಲೋಕದಿಂದ ಶಾಶ್ವತವಾಗಿ ಸೈತಾನನು ದೊಬ್ಬಲ್ಪಟ್ಟಿದ್ದಾನೆ. ಈಗ ಪರಲೋಕಕ್ಕೆ ಅವನಿಗೆ ಪ್ರವೇಶವಿಲ್ಲವೇ ಇಲ್ಲ. ಒಂದು ವೇಳೆ ದೇವರ ಮಕ್ಕಳ ಮೇಲೆ ದೂರನ್ನ ಹೇಳುವಂತಹ ದೂರುಗಾರನು ಇನ್ನೆಂದಿಗೂ ಅಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಅನಂತರ ಇಲ್ಲಿ ನಾವು ಮುಂದೆ ಕರ್ತನಾದ ಇಸ್ರಾಯೇಲರ ಆ 2ನೇ 3.5 ವರ್ಷದ ಯಾತನೆಗಳನ್ನ ಮುಂದಕ್ಕೆ ನಾವು ನೋಡುತ್ತಾ ಹೋಗುವಂತವರು ನಾವಾಗಿದ್ದೇವೆ. ಹೇಗೂ ಪೇತ್ರನು ಬರೆಯುವ ಹಾಗೆ 2ನೇ ಪೇತ್ರ 3ನೇ ಅಧ್ಯಾಯ 3-4 ವಚನಗಳಲ್ಲಿ ಕುಚೋದ್ಯಗಾರರು ಈ ದಿನಗಳಲ್ಲಿ ಅವರು ಬರ್ತಾರೆ, ಪ್ರಶ್ನೆಗಳನ್ನ ಮಾಡುವಂತವರಾಗಿರ್ತಾರೆ, ಅಪನಂಬಿಕೆಯಲ್ಲಿ ಅವರು ಇರುವಂತವರಾಗಿರ್ತಾರೆ. ಆದ್ರೆ ದೇವರ ಮನೆಯವರಾದ ನಾವಾದರೂ ಆ ನಂಬಿಕೆಯನ್ನ ಇಡಕೊಂಡಂತವರಾಗಿ ನಾವು ಮುಂದೆ ಹೋಗುವಂತವ್ರು ನಾವಾಗಿದ್ದೇವೆ. ಅದನ್ನ ನಾವು ಹಾಗೆ ಮಾಡುವಂತವ್ರು ನಾವು ಆಗಿರೋಣ. ಆ ರೀತಿಯಲ್ಲಿ ನಾವು ಮುಂದೆ ಸಾಗುತ್ತಾ ಆ ನಂಬಿಕೆಯಲ್ಲಿ ಹೋಗುವಂತವರಾಗಿರೋಣ.
ನೋಡ್ರಿ, ಇಬ್ರಿಯ ಗ್ರಂಥ ಒಂದು ವಾಕ್ಯವನ್ನ ಓದೋಣ. ಇಬ್ರಿಯ ಗ್ರಂಥ 10ನೇ ಅಧ್ಯಾಯ. ಇಬ್ರಿಯ ಗ್ರಂಥ 10ನೇ ಅಧ್ಯಾಯ ನಾವು 35ನೇ ವರ್ಷದಿಂದ ನಾನು ನಿಮಗೆ ಓದ್ತೇನೆ. ಇಬ್ರಿಯ ಗ್ರಂಥ 10:35. ಹಾಗಾದರೆ ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ ಎಂಬುದಾಗಿ ಈ ಪತ್ರಕರ್ತನು ಆತ ನಮಗೆ ಬರೆಯುವಂತನಾಗಿದ್ದಾನೆ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನ ಹೊಂದುವವರಾಗಿದ್ದೇವೆ ಎಂಬುದಾಗಿ. ಯಾರೇ ಕುಚೋದ್ಯ ಮಾಡ್ಲಿ, ಯಾರೇ ಅದನ್ನ ಅಣಕಿಸ್ಲಿ, ನಮ್ಮ ಸುತ್ತಮುತ್ತಲು ಎಷ್ಟೇ ಜನರಿರ್ಲಿ, ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿ ಇರುವುದಾದ್ರೆ ನಾವು ಮುಂದೆ ಹೋಗುವಂತರಾಗಿರ್ತೇವೆ. ಅದೇ ಇಬ್ರಿಯ 3ನೇ ಅಧ್ಯಾಯ 6ನೇ ವಚನ. 3ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷಿಸುವುದಾದ್ರೆ ನಾವೇ ದೇವರ ಮನೆಯವರು ಎಂಬುದಾಗಿ ಈ ವಾಗ್ದಾನ ನಮಗೆ ಕೊಡಲ್ಪಟ್ಟುಂಟು. ಮತ್ತು 14ನೇ ವರ್ಷದಲ್ಲಿ ಹೀಗೆ ಓದ್ತೇವೆ. ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿ ಮೊದಲಿನಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಇಡಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ನಾವು ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ. ನೋಡ್ರಿ, ಈ ವಾಕ್ಯಗಳು ನಮಗೆ ಪ್ರಬೋಧಿಸ್ತದೆ, ನಮ್ಮನ್ನ ಬಲಪಡಿಸ್ತದೆ. ಈ ವಾಕ್ಯಗಳಿಗೆ ಅನುಸಾರವಾಗಿ ನಂಬಿಕೆಯಿಂದ ನಾವು ಜೀವಿಸುವಂತವರು ಆಗಿರೋಣ. ಕರ್ತನಾದ ಯೇಸು ಕ್ರಿಸ್ತನ ಬರೋಣ, ದ ಪ್ರಾಮಿಸಸ್ ಆಫ್ ಗಾಡ್ ಫಾರ್ ರಿಟರ್ನಿಂಗ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಕುರಿತು ದೇವರು ಆತನು ವಾಗ್ದಾನಗಳನ್ನ ಮಾಡಿದ್ದಾನೆ. ಆ ವಾಗ್ದಾನಗಳು ಯಾಕೆ ಕರ್ತನಾದ ಯೇಸು ಕ್ರಿಸ್ತನ ಬರಬೇಕು ಅನ್ನುವಂಥದ್ದನ್ನ ಬರೀ ನಾನು ಹೆಡ್ಡಿಂಗ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಿಲ್ಲ. ಹೇಗೋ, ಯಾಕಂದ್ರೆ ಆದಿಕಾಂಡ 49ನೇ ಅಧ್ಯಾಯ 10ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಯಹೂದನ ಕುಲದಿಂದ ಬರುವಂತ ನಮ್ಮ ಕರ್ತನ ಈಸ್ ದ ಮೆಸ್ಸಾಯ, ಆತನ ಮೆಸ್ಸಿಯನು, ಆತನು ಈಸ್ ದ ಪ್ರಿನ್ಸ್, ಆತನು ರಾಜಕುಮಾರನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕೀರ್ತನೆ 2ನೇ ಅಧ್ಯಾಯದಲ್ಲಿ ಕೂಡ ಆತನ ಆಳ್ವಿಕೆಯನ್ನ ಕುರಿತು ನಾವು ನೋಡುವಂತನಾಗಿದ್ದೇವೆ. ಏಷಾಯ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ವರದ ಮಗನು ನಮಗೆ ದೊರೆತನು ಎಂಬುದಾಗಿ, ಆತನ ಬಾಹುಗಳ ಮೇಲೆ ಆಡಳಿತವಿರುವುದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಹೀಗೆ ದಾನಿಯೇಲನ ಗ್ರಂಥ, ಯೆರೆಮೀಯನ ಗ್ರಂಥ, ಜಕರ್ಯ, ಮಲಾಕಿ, ಯೋವೇಲ, ಹೀಗೆ ಎಲ್ಲಾ ಪುಸ್ತಕಗಳಲ್ಲಿ ಕೂಡ ನಾವು ಕರ್ತನಾದ ಯೇಸು ಕ್ರಿಸ್ತನ ಆ ರಾಜ್ಯ, ಅದರ ಆಡಳಿತವನ್ನ ನಾವು ನೋಡುವಂತರಾಗಿದ್ದೇವೆ. ಈ ವಾಕ್ಯಗಳು ನೆರವೇರಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು 2ನೇ ಸಲ ಈ ಲೋಕಕ್ಕೆ ಬರಬೇಕು. 2ನೇ ಸಂಗತಿ ಏನು ಎಂಬುದಾಗಿ, ಕಾರಣ ಏನು ಎಂಬುದಾಗಿ ನೋಡುವಾಗ, ಇಟ್ ಈಸ್ ದ ಪ್ರಾಮಿಸ್ ಬೈ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿದ್ದಾಗ ವಾಗ್ದಾನ ಮಾಡಿದ್ದಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1-3 ವಚನಗಳನ್ನು ನೋಡುವಾಗ ನಮಗೆ ಗೊತ್ತುಂಟು. ಅನಂತರ ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲೂ ಕೂಡ ಆತನು ಹೇಳ್ತಾನೆ, ಅಲ್ಲಿ ಸಾಮ್ಯವನ್ನ ಹೇಳಿ ತನ್ನ ಬರೋಣವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರಕಟಣೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಆತನ ಬರೋಣ ನೋಡ್ತೇವೆ. 3ನೇ ಅಧ್ಯಾಯ 11ನೇ ವಚನದಲ್ಲಿ ಆತನ ಬರೋಣವನ್ನ ನೋಡ್ತೇವೆ. ಅನಂತರ 22ನೇ ಅಧ್ಯಾಯದಲ್ಲಿ 2 ವಾಕ್ಯಗಳಲ್ಲಿ ನಾವು ನೋಡ್ತೇವೆ ಆತನ ಬರೋಣ, 7ನೇ ವಚನ ಮತ್ತು 12ನೇ ವಚನ. ಅದಕ್ಕೆ ತಕ್ಕ ಹಾಗೆ ಅಪೊಸ್ತಲನಾದ ಯೋಹಾನನು ಕೂಡ ಹಾಗೆ ಆಗಲಿ, ಬೇಗನೆ ಬಾ ಎಂಬುದಾಗಿ ಕಡೆಯ ವಚನದಲ್ಲಿ ಹೇಳುವಂತ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ಆತನ ವಾಕ್ಯಗಳು ನೆರವೇರಬೇಕು. 2ನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಮೂರನೇ ಸಂಗತಿ ಏನು ಎಂಬುದಾಗಿ ನೋಡುವ, ಆತನು ಮುಂದಿನ ಇರುವಂತವನಾಗಿದ್ದಾನೆ. ಅನಂತರ ಪವಿತ್ರಾತ್ಮನು ಕೂಡ ಆತನ ಬರೋಣನ ಕುರಿತು ನಮಗೆ ಹೇಳುವಂತಹ ಸತ್ಯತೆಗಳನ್ನ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ, ನಿಮಗೊಬ್ಬ ಸಹಾಯಕನನ್ನ ಕಳಿಸ್ಕೊಡ್ತೇನೆ, ಆತನು ಬರ್ತಾನೆ, ನನ್ನಂದ್ರೊಳಗಿಂದಲೇ ತೆಗೆದು ನಿಮಗೆ ತಿಳಿಸ್ತಾನೆ, ಮತ್ತೆ ಮುಂದಾಗುವಂತ ಎಲ್ಲಾ ಸಂಗತಿಗಳನ್ನ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಪತ್ರಿಕೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಕುರಿತು ಪವಿತ್ರಾತ್ಮನ ಸಹಾಯದಿಂದ ಅವರು ಬರೆದಿದ್ದಾರೆ.
ಆದ್ರಿಂದ ಇಟ್ ಈಸ್ ದ ಗ್ಯಾರಂಟಿ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಭರವಸೆ ಅದು ನಮಗೆ ಕೊಡಲ್ಪಟ್ಟಿದೆ. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬರ್ತಾನೆ ಎಂಬುದಾಗಿ. ಆದ್ರಿಂದ ತಂದೆಯಾದ ದೇವರ ವಾಗ್ದಾನ, ಕರ್ತನಾದ ಯೇಸು ಕ್ರಿಸ್ತನ ಅಥವಾ ಮಗನಾದ ದೇವರ ವಾಗ್ದಾನ, ಪವಿತ್ರಾತ್ಮ ದೇವರ ವಾಗ್ದಾನ, ಈ ಮೂರು ವಾಗ್ದಾನಗಳನ್ನು ನೋಡುವಾಗ it is the promised by Trinity God ಅಥವಾ ಟ್ರಿಯೂನ್ ಗಾಡ್. ದೇವರು ಆ ಸತ್ಯತೆಯನ್ನ ನಮಗೆ ತಿಳಿಸಿಕೊಡುವಂತವನು ಆತನಾಗಿದ್ದಾನೆ. ನಾಲ್ಕನೇ ಸಂಗತಿ ಏನು ಎಂಬುದಾಗಿ ಇರುವಂತಹ ದೇವರ ಯೋಜನೆ, ಕರ್ತನಾದ ಯೇಸು ಕ್ರಿಸ್ತನ ಸಭೆ ಎತ್ತಲ್ಪಡ್ಲಿಕ್ಕಾಗಿ ಆತನು ಬರ್ತಾನೆ. 3ನೇ ಅಧ್ಯಾಯ ಪ್ರಕಟಣೆ 10ನೇ ಇರುವಂತಹ ಯೋಜನೆ ಬರ್ಲಿಕ್ಕಿರುವಂತಹ ಮುಖ್ಯ ಕಾರಣ ಸಂಕಟ ಮತ್ತು ಮಹಾಸಂಕಟ ಕಾಲದಿಂದ ಈ ಸಭೆಯನ್ನ ತಪ್ಪಿಸಬೇಕು. ಅನಂತರ ವಾಗ್ದಾನದಂತೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂತನಾಗಿರ್ಬೇಕು. ಅನಂತರ ತನ್ನ ನ್ಯಾಯಾಸನದ ಮುಂದೆ ನಿಂತು ಅವರಿಗೆ ಪ್ರತಿಫಲವನ್ನು ಕೊಡಬೇಕು. ಅನಂತರ ತಂದೆಯಾದ ದೇವರ ಮುಂದೆ ನಿಲ್ಲಿಸಿ ಆ ಸಭೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ವಿವಾಹವಾಗಬೇಕು. ಈ ಮೂರು ಸಂಗತಿಗಳು ವಿಶೇಷವಾದಂತಹ ಸತ್ಯತೆ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಮಗೆ ದೃಢಪಡಿಸುವಂತಹ ಸಂಗತಿ ಅದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 5ನೇ ಕಾರಣ ಏನು ಎಂಬುದಾಗಿ ಹೇಳುವಾಗ ಕ್ರೈಸ್ಟ್ ಪ್ರೋಗ್ರಾಮ್ ಫಾರ್ ದ ಅನ್ಬಿಲೀವಿಂಗ್ ನೇಷನ್ಸ್. ಕರ್ತನಾದ ಯೇಸು ಕ್ರಿಸ್ತನ ಈ ಬರುವಂತ ಯೋಜನೆ ಯಾಕೆ ಎಂಬುದಾಗಿ ಹೇಳುವಾಗ ಆತನನ್ನ ನಂಬದೇ ಇರುವಂತ ಜನಾಂಗಗಳಿಗೆ ಅಥವಾ ಅನ್ಯ ಜನಾಂಗಗಳಿಗೆ ಅವರನ್ನ ನಾಶ ಮಾಡ್ಲಿಕ್ಕಾಗಿ ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿ ಕೀರ್ತನೆ 2ನೇ ಕೀರ್ತನೆ ಮತ್ತು ಯೋವೇಲನ ಪ್ರವಾದನೆ ಗ್ರಂಥ, ಶಫನ್ಯ, ಏಷಾಯ, ಅನಂತರ ಮೀಕನ ಗ್ರಂಥ, ಈ ಎಲ್ಲಾ ಗ್ರಂಥಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. 6ನೇ ಕಾರಣ, ಅನೇಕ ಕಾರಣಗಳುಂಟು. 6ನೇ ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕಿರುವಂತದ್ದು ಇಟ್ ಈಸ್ ದ ಗಾಡ್ಸ್ ಪ್ರೋಗ್ರಾಮ್ ಫಾರ್ ಇಸ್ರಾಯೇಲ್. ಇಸ್ರಾಯೇಲರಿಗಾಗಿ ದೇವರು ಕೊಟ್ಟಿರುವಂತಹ ಯೋಜನೆ ಅದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಾಹ್ಮನ ಮುಖಾಂತರ ಮಾಡಿದಂತಹ ಆ ಒಂದು ಒಡಂಬಡಿಕೆಯನ್ನ ದೇವರು ನೆರವೇರಿಸಲಿಕ್ಕಿದ್ದಾನೆ. ಇಸ್ರಾಯೇಲರನ್ನ ಆತನ ಎದಿಗೂ ಕೈ ಬಿಡುವಂತವನಾಗಿಲ್ಲ. ಈಗ ತಾತ್ಕಾಲಿಕವಾಗಿ ಸಭಾಕಾಲ, ಸಭಾಯುಗ ನಡೆಯುವಾಗ ಇಸ್ರಾಯೇಲ್ ಯೋಜನೆಯನ್ನ ದೇವರು ಬದಿಗೆ ಇಟ್ಟಿದ್ದರೂ ಕೂಡ ಮತ್ತೆ ಆತನು ಸಭೆ ಎತ್ತಲ್ಪಟ್ಟ ಮೇಲೆ ಆ ಯೋಜನೆಯನ್ನ ತನ್ನ ಕೈಗೆ ಎತ್ತಿಕೊಳ್ಳುವಂತವನಾಗಿದ್ದಾನೆ. ಅದನ್ನೇ ಪೌಲನು 9ನೇ ಅಧ್ಯಾಯ, ರೋಮಾಪುರ 9ನೇ ಅಧ್ಯಾಯದಿಂದ 15ನೇ ಅಧ್ಯಾಯ ತನಕ ಆತನು ವಿವರಣೆ ಮಾಡಿ ವಿವರಿಸ್ತಾ ಬರುವಂತವನು ಆತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಹಾಗೆ ಇಸ್ರಾಯೇಲರಿಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನಂತರ 7ನೇ ಮುಖ್ಯ ಕಾರಣ ಏನಂದ್ರೆ ಕ್ರೈಸ್ಟ್ಸ್ ಇಮ್ಯುಲಿಯೇಷನ್ ಡಿಮ್ಯಾಂಡ್ಸ್ ಇಸ್ ರಿಟರ್ನ್. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಲ ಈ ಲೋಕದಲ್ಲಿ ಇದ್ದಾಗ ಅವನನ್ನ ಸ್ವಂತ ಜನರೇ ಅವನನ್ನ ಗೌರವಿಸಲಿಲ್ಲ, ಅವನನ್ನ ಸೇರಿಸಿಕೊಡ್ಲಿಲ್ಲ, ಅವನನ್ನ ಹೀಯಾಳಿಸಿದರು, ಅವನನ್ನ ಅಣುಕಿಸಿದರು, ಅವನಿಗೆ ಅಪಮಾನ ಮಾಡಿದ್ರು, ಅವನನ್ನ ಶಿಲುಬೆಗೆ ಹಾಕಿ ಕೊಂದ್ರು. ನೋಡ್ರಿ, ಆತನು ಹೇಳುತ್ತಾ ಬಂದ, ನಾನು ಪರಲೋಕದಿಂದ ಬಂದಿದ್ದೇನೆ, ನನ್ನ ತಂದೆ ಪರಲೋಕದಲ್ಲಿದ್ದಾನೆ, ನಾನು ದೇವರಾಗಿದ್ದೇನೆ, ನನ್ನ ವಾಕ್ಯಗಳನ್ನ ನೀವು ನಂಬಿರಿ, ನಿಮ್ಗೆ ನಿತ್ಯ ಜೀವ ಸಿಗುವಂತದ್ದಾಗಿದೆ, ನಾನು ತೀರ್ಪು ಮಾಡುವಂತವನಾಗಿದ್ದೇನೆ, ನೀವು ನಂಬದೇ ಹೋದ್ರೆ ನೀವು ಒಂದು ದಿವಸ ಎಬ್ಬಿಸಲ್ಪಡ್ತೀರಿ, ಕೆಟ್ಟದ್ದನ್ನ ಮಾಡಿದಕ್ಕಾಗಿ ಕೆಟ್ಟದಕ್ಕಾಗಿ ನಿಮಗೆ ದಂಡನೆಗಾಗಿ ನಿಮಗೆ ತೀರ್ಪಾಗ್ತದೆ, ಎಷ್ಟೆಲ್ಲಾ ಹೇಳ್ತಾ ಬಂದ. ಆದ್ರೆ ಅವರು ನಂಬಲಿಲ್ಲ. ಪುನರುತ್ಥಾನ ಹೊಂದಿದ, ಆದ್ರೂ ನಂಬಲಿಲ್ಲ. ಅವರು ಹೇಳಿದ್ದೇನೆಂದ್ರೆ ವೈರಿಗಳು ಇಲ್ಲ, ಸುಳ್ಳು ಹೇಳಿದ್ದಾರೆ. ಶಿಷ್ಯರು ಅವನ ದೇಹವನ್ನು ಹೊತ್ಕೊಂಡು ಹೋದ್ರು. ಹೀಗೆ ನಾನಾ ತರವಾದಂತ ಕಲ್ಪನಾ ಕಥೆಗಳನ್ನ ಅವರು ಮಾಡಿ ಅದನ್ನ ತಪ್ಪಾಗಿ ಅವರು ದಾಖಲಿಸಿದ್ರು ಎಂಬುದಾಗಿ ನೋಡ್ತೇವೆ. ಈಗ ಅದನ್ನೆಲ್ಲ ಕ್ರಿಸ್ತನ್ ಏನ್ ಮಾಡ್ಬೇಕಂದ್ರೆ ಪ್ರೂವ್ ಮಾಡ್ಬೇಕು. ನೀವ್ ಹೇಳಿದ್ದೆಲ್ಲ ಸುಳ್ಳು ಎಂಬುದಾಗಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅದಕ್ಕಾಗಿಯೇ ಆತನ ಈ ಲೋಕಕ್ಕೆ ಬರ್ತಾನೆ. ನೋಡ್ರಿ, ಅದನ್ನೇ ಈ ವಾಕ್ಯ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಂತರಾಗಿದ್ದೇವೆ. 7ನೇ ವಚನ ಓದಿದ್ವಲ್ಲ, 1ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ಏನಂದ್ರೆ, ಈಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನ ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನ ನೋಡಿ ಎದೆ ಬಡಕೊಳ್ಳುವರು ಎಂಬುದಾಗಿ. ನೋಡಿ, ಆತನನ್ನ ಇರಿದವರು ಕೂಡ ಅವಾಗ ನೋಡ್ತಾರೆ. ಅವಾಗ ಅನ್ಕೋತಾರೆ, ಪಿಲಾತನ್ ಅನ್ಕೋತಾನ ಅವಾಗ, ಇವನ ಯೇಸು ಸ್ವಾಮಿನ, ಅವ ನನ್ ಮುಂದೆ ನಿಂತಿದ್ದ, ನಾನೇ ನ್ಯಾಯ ತೀರ್ಪು ಕೊಟ್ಟೆ, ತಪ್ಪಾದ ತೀರ್ಪು ಕೊಟ್ಟೆ ಎಂಬುದಾಗಿ ಆತನ ಹೇಳ್ತಾನೆ. ಫರಿಸಾಯರು, ಸದ್ದುಕಾಯರು ಎದೆ ಬಡ್ಕೊಳ್ತಾರೆ, ಅವರ ಮಕ್ಕಳಿಗಾಗಿ ಅಳುತ್ತಾರೆ. ನೋಡ್ರಿ, ಈ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಆತನು ತನಗಾದಂತ ಅಪಮಾನವನ್ನ, ನಿಂದನೆಯನ್ನ, ಅದನ್ನ ತಪ್ಪು ಎಂಬುದಾಗಿ ಪುಷ್ಟೀಕರಿಸಲಿಕ್ಕಾಗಿ, ತೋರಿಸಿಕೊಡ್ಲಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ ಪ್ರಿಯರೇ. ಆ ಶಿಲುಬೆ ಮೇಲೆ ಸಾಯುವಾಗ ಅವನ ಸುತ್ತಲೂ ನಿಂತು ಅಣುಕಿಸಿದಂತ ಜನರು ಅದನ್ನ ಈಗ ತಿಳ್ಕೊಳ್ತಾರೆ. ಏನಂದ್ರೆ,
ಇವನೇ ನಿಜವಾದ ದೇವಕುಮಾರನು ಎಂಬುದಾಗಿ. 8ನೇ ಸಂಗತಿ ಆತನು ಬರ್ಲಿಕ್ಕಿರುವಂತದ್ದು ಏನಂದ್ರೆ, ಜಡ್ಜ್ಮೆಂಟ್ ಆಫ್ ಸ್ಯಾಟನ್ ಡಿಮ್ಯಾಂಡ್ಸ್ ಇಸ್ ರಿಟರ್ನ್. ಸೈತಾನನ ಒಂದು ತೀರ್ಪಾಗಬೇಕು. ಕರ್ತನಾದ ಯೇಸು ಕ್ರಿಸ್ತನು ಬರದ ಹೊರತು ಸೈತಾನನಿಗೆ ತೀರ್ಪಾಗುವಂತದ್ದಾಗಿಲ್ಲ. ಆತನು ಬಂದ ಮೇಲೆ 1000 ವರ್ಷ ಆಳ್ವಿಕೆ ಆದ ಮೇಲೆ ಅಂತ್ಯವಾಗಿ ನಾವು 20ನೇ ಅಧ್ಯಾಯ ಪ್ರಕಟಣೆ 7, 8, 9, 10 ವಚನಗಳಲ್ಲಿ ಓದುವ ಹಾಗೆ ಕಟ್ಟ ಕಡೆಯದಾಗಿ ಸೈತಾನನಿಗೆ ತೀರ್ಪಾಗ್ತದೆ. ಆತನು 2ನೇ ಮರಣ ಅಂದ್ರೆ ಬೆಂಕಿ ಗಂಧಗಳ ಹುರಿಯುವ ಕೆರೆಗೆ ಯುಗಾಂತರಗಳವರೆಗೂ ಹಾಕಲ್ಪಡ್ತಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. 9ನೇ ಕಾರಣ ಏನು ಎಂಬುದಾಗಿ ನೋಡುವಾಗ, ಎಕ್ಸ್ಪೆಕ್ಟೇಷನ್ಸ್ ಹೋಪ್ ಆಫ್ ಬಿಲಿವರ್ಸ್ ಡಿಮ್ಯಾಂಡ್ಸ್ ಕ್ರೈಸ್ಟ್ ರಿಟರ್ನ್ಸ್. ನಾವೀಗ ವಿಶ್ವಾಸಿಗಳು, ಈಗ ನಾವು ವಾಸ ಮಾಡುತ್ತಿರುವಂತ ವಿಶ್ವಾಸಿಗಳು, ನಮ್ಮ ಹಿಂದೆ ವಾಸ ಮಾಡಿದಂತ ವಿಶ್ವಾಸಿಗಳು, ಕರ್ತನಲ್ಲಿ ನಿದ್ರೆ ಹೋದಂತವರು, ಅವರೆಲ್ಲರೂ ಕೂಡ ಅವರ ಒಂದು ನಿರೀಕ್ಷೆ ಇಟ್ಟುಕೊಂಡಂತವರಾಗಿ ನಾವು ಜೀವಿಸ್ತಾ ಇದ್ದೇವೆ. ನಮಗೊಂದು ಭರವಸೆ ಉಂಟು, ಆಸರೆ ಉಂಟು. ಅದನ್ನ ನಾವು ಎದುರು ನೋಡ್ತಾ ಇರುವಾಗ ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬರ್ತಾನೆ. ಆದ್ರೆ ನಮಗೆ ವಿಶೇಷವಾಗಿ ಮಧ್ಯಾಕಾಶಕ್ಕೆ ಆತನು ಅಂತರಿಕ್ಷದಲ್ಲಿ ಬರುವಂತವನಾಗಿದ್ದಾನೆ. ಸಭೆ ಎತ್ತಲ್ಪಡ್ತದೆ. ನಾವು ಆತನೊಟ್ಟಿಗೆ ಸಂತೋಷದಿಂದ ಇರುವಂತವರು ಆಗಿದ್ದೇವೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತು ಇರುವಂತ ಕೆಲವು ಸತ್ಯತೆಗಳನ್ನ ನಾವು ನೋಡುತ್ತಾ ಬರುವಂತವರು ನಾವು ಆಗಿದ್ದೇವೆ. ನಾವೀಗ ಮುಂದಕ್ಕೆ ನಮ್ಮ ಭಾಗಕ್ಕೆ ಹೋಗುವಂತವರಾಗಿರೋಣ. 1ನೇ ಬರೋಣದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಪಮಾನವಾಯಿತು. 2ನೇ ಬರೋಣದಲ್ಲಿ ಆತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನಾಗಿ ಬರುವಂತನಾಗಿದ್ದಾನೆ. 1ನೇ ಬರೋಣದಲ್ಲಿ ಆತನು ಕೊಲ್ಲಲ್ಪಟ್ಟನು. 2ನೇ ಬರೋಣದಲ್ಲಿ ಆತನು ತನ್ನ ವೈರಿಗಳನ್ನ ಕೊಲ್ಲಲಿಕ್ಕಾಗಿ ಬರುವಂತವನಾಗಿದ್ದಾನೆ. 1ನೇ ಬರೋಣದಲ್ಲಿ ಆತನಿಗೆ ತೀರ್ಪು ಉಂಟಾಯಿತು ಮಾನುಷ ರೀತಿಯಲ್ಲಿ. 2ನೇ ಬರೋಣದಲ್ಲಿ ಆತನು ದೈವಿಕವಾಗಿ ನೀತಿವಂತಿಕೆಯಿಂದ ಇಡೀ ಲೋಕಕ್ಕೆ ತೀರ್ಪು ಮಾಡುವಂತವನು ಆತನಾಗಿದ್ದಾನೆ. 1ನೇ ಬರೋಣದಲ್ಲಿ ಆತನು ಸೇವೆ ಮಾಡಲಿಕ್ಕೆ ಬಂದನು. 2ನೇ ಬರೋಣದಲ್ಲಿ ಆತನು ಸೇವೆಯನ್ನ ಹೊಂದಲಿಕ್ಕೆ ಬರುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. 1ನೇ ಬರೋಣದಲ್ಲಿ ಆತನು ಹಿಂಸೆಗೆ ಒಳಪಟ್ಟಂತ ಸೇವಕನಾಗಿದ್ದನು. 2ನೇ ಬರೋಣದಲ್ಲಿ ಆತನು ಜಯಿಸುವಂತ ಅರಸನಾಗಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 1ನೇ ಬರೋಣದಲ್ಲಿ ಆತನು ರಕ್ಷಕನಾಗಿ ಬಂದನು. 2ನೇ ಬರೋಣದಲ್ಲಿ ಆತನು ನ್ಯಾಯಾಧಿಪತಿಯಾಗಿ ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. 1ನೇ ಬರೋಣದಲ್ಲಿ ಆತನು ಏಕಾಂಗಿಯಾಗಿ ಲೋಕಕ್ಕೆ ಬಂದನು. 2ನೇ ಬರೋಣದಲ್ಲಿ ಆತನು ತನ್ನ ಹೆಂಡತಿ, ತನ್ನ ಮಡದಿಯಾದಂತ ಸಭೆಯೊಟ್ಟಿಗೆ ಮಹಿಮಾ ಸ್ವರೂಪವನ್ನ ಮಹಿಮೆಯೊಡನೆ ಆತನು, ನಾವು 1ನೇ ಥೆಸಲೋನಿಕ 5ನೇ ಅಧ್ಯಾಯ 3ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವ ಹಾಗೆ ಮಹಿಮೆಯಲ್ಲಿ ಆತನು ನಾವು ಪರಿಶುದ್ಧರಾಗಿ ಬರುವಂತವರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಸ್ಟೇಟ್ಮೆಂಟ್ ಅನ್ನ ನೋಡ್ತೇವೆ. ಏನಂದ್ರೆ, ವೆನ್ he came for the first time, he did not had a place to keep his head. ಆತನು 1ನೇ ಸಲ ಬಂದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆಯಲ್ಲಿ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಕೂಡ ಜಾಗವಿರಲಿಲ್ಲ ಎಂಬುದಾಗಿ. ಆದ್ರೆ when he comes for the second time, the world cannot contain his glory. 2ನೇ ಸಲ ಆತನು ಬರುವಾಗ ಈ ಪ್ರಪಂಚ ಆತನ ಮಹಿಮೆಯನ್ನ ನೋಡುವಾಗ ಅದನ್ನ ಸಹಿಸ್ಕೊಳ್ಳಿಕ್ಕೆ ಅದಕ್ಕಾಗಲ್ಲ. ಸಹಿಸ್ಕೊಳ್ಳಿಕ್ಕೆ ಅನ್ನೋದಕ್ಕಿಂತ ಅಷ್ಟು ಮಹಿಮೆ ಆತನಲ್ಲಿ ಇರುವಂತದ್ದಾಗಿದೆ. ಆ ಮಹಿಮೆ ಈ ಲೋಕದಲ್ಲಿ ಹೊಂದುವಂತದ್ದೇ ಆಗಿರುವುದಿಲ್ಲ. ಆ ರೀತಿಯಾಗಿ ಮಹಿಮೆಯೊಡನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಈಗ ನಾವು 9ನೇ ವರ್ಷದಿಂದ ಕೆಲವು ಸಂಗತಿಗಳನ್ನ ನೋಡುವಂತವರಾಗಿರೋಣ. ಇವತ್ತು ಎಷ್ಟಾಗ್ತದೆ ಅಷ್ಟು ಹೇಳಿ ನಾನು ಮುಂದೆ ಹೋಗುವಂತನಾಗಿರ್ತೇನೆ. ಸಭೆಗಳಿಗೆ ಹೋಗುವಂತ ಮೊದಲು ಒಂದು ವೇಳೆ ಅಪೊಸ್ತಲನಾದ ಯೋಹಾನನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ದರ್ಶನವನ್ನ ಕಾಣುತ್ತಾ ಇದ್ದಾನೆ, ಅನಂತರ ಮುಂದೆ ಆತನಿಗೆ ಹೇಗೆ ದರ್ಶನಗಳಾಗ್ತದೆ ಎಂಬುದಾಗಿ ನಾವು ಅಧ್ಯಯನ ಮಾಡಿಕೊಂಡು ನಾನು 7 ಸಭೆಗಳನ್ನು ಕೂಡ ನಿಮಗೆ ಮುಂದಿನ ದಿವಸಗಳಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡುವಂತವನು ಆಗಿದ್ದೇನೆ. ಬಹಳ ಚರಿತ್ರೆಯಿಂದ ಕೂಡಿದಂತ ಸಂಗತಿಗಳಾಗುಂಟು. ಎಲ್ಲವೂ ಕೂಡ ದಾಖಲಿಸಲ್ಪಟ್ಟಿರುವಂತಹ ವಿಷಯಗಳು, ಎಲ್ಲವೂ ಕೂಡ ಪ್ರಪಂಚದ ಮಧ್ಯದಲ್ಲಿ ನಡೆದಿರುವಂತಹ ವಿಷಯಗಳು. ಯಾವುದು ಕತ್ತಲೆಯಲ್ಲಿ ನಡೆದಂಥದ್ದಲ್ಲ, ಎಲ್ಲವೂ ಬಹಿರಂಗವಾಗಿ ನಡೆಯಲ್ಪಟ್ಟಿದೆ. ಅವೆಲ್ಲವೂ ದಾಖಲಿಸಲ್ಪಟ್ಟಿದೆ. ಒಂದು ವೇಳೆ ಯಾರು ಕೂಡ ಅದನ್ನ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ. ಆ ಸತ್ಯತೆಗಳನ್ನ ದೇವರು ನಮಗೆ ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾನೆ. ಅದನ್ನ ನಾವು ಕಲಿಯುವಂತವರು ನಾವು ಆಗಿರೋಣ. 9ನೇ ವಚನವನ್ನ ನಾವು ಓದಿಕೊಳ್ಳೋಣ. 1ನೇ ಅಧ್ಯಾಯ 9ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು
ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪದ್ಮೋಸ್ ದ್ವೀಪದಲ್ಲಿ ಇದ್ದೆನು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಎಷ್ಟು ವಿಶೇಷವಾಗಿ ಯೋಹಾನನಲ್ಲಿ ಬರೆಯುವಂತವನಾಗಿದ್ದಾನೆ ನೋಡ್ರಿ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೆಹೋವನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಗೋಸ್ಕರವು ಪದ್ಮೋಸ್ ದ್ವೀಪದಲ್ಲಿ ಇದ್ದೆನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ದ ಬ್ಯಾಕ್ ಗ್ರೌಂಡ್ ಆಫ್ ದ ರೆವಲ್ಯೂಷನ್, ಈ ಒಂದು ಪ್ರಕಟಣೆ ಪುಸ್ತಕ ಇರುವಂತಹ ಹಿನ್ನೆಲೆ, ಇದೆಲ್ಲ ಒಂದು ಚಿತ್ರಣಗಳು, ಕಲ್ಪನೆಗಳು, ಇವೆಲ್ಲ ಪೇಂಟಿಂಗ್ಸ್ ಗಳಷ್ಟೇನೆ. ಹೇಗೂ ಒಂದು ವೇಳೆ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ತಿಳಿಸಲ್ಪಟ್ಟಿದೆ. ಪದ್ಮೋಸ್ ದ್ವೀಪದಲ್ಲಿ ಯೋಹಾನನಿರುವಂತ ಒಂದು ಪ್ರಸಂಗ ಅದು ಒದಗಿ ಬಂದಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಇದು ಸಾಧಾರಣ 81ನೇ ಇಸ್ವಿಯಿಂದ 96ನೇ ಇಸ್ವಿಯ ಮಧ್ಯದಲ್ಲಿ ನಡೆದಂತ ಘಟನೆ ಎಂಬುದಾಗಿ ನಾವು ನೋಡಬಹುದು. ಕ್ರಿಸ್ತಶಕ 81ನೇ ಇಸ್ವಿಯಿಂದ 96ನೇ ಇಸ್ವಿಯ ಮಧ್ಯದಲ್ಲಿ ನಡೆದಂತ ಘಟನೆಗಳು. ಈ ಸಮಯದಲ್ಲೇ ಈ 7 ಸಭೆಗಳು ಇದ್ದವು. ಈ ಸಮಯದಲ್ಲಿಯೇ ಈ 7 ಸಭೆಗಳಿದ್ದವು. ಎಫೆಸ ಸಭೆ, ಸ್ಮಿರ್ನಾ ಸಭೆ, ಪೆರ್ಗಮ ಸಭೆ, ಥಿಯತೈರಾ ಸಭೆ, ಸಾರ್ದಿಸ್ ಸಭೆ, ಫಿಲಡೆಲ್ಫಿಯಾ ಸಭೆ ಹಾಗೂ ಲವೋದಿಕಿಯಾ ಸಭೆ. ಈ 7 ಸಭೆಗಳು ಈ ಸಮಯದಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಅದು ಮೈನರ್ ಏಷ್ಯಾ ಅಥವಾ ಏಷ್ಯಾ ಖಂಡದಲ್ಲಿ, ಇವತ್ತಿನ ಮಾಡರ್ನ್ ಟರ್ಕಿ ಅನ್ನುವಂಥ ದೇಶ, ಆ ಪ್ರಾಂತ್ಯದಲ್ಲಿ ಅದಿತ್ತು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗುವಂಥದ್ದು ಅದಾಗಿದೆ. ನೋಡ್ರಲ್ಲಿ ಅಪೊಸ್ತಲನಾದ ಯೋಹಾನನು ಆ ಪದ್ಮೋಸ್ ದ್ವೀಪದಲ್ಲಿ ಇದ್ದಾನೆ. ಒಂದು ಚಿತ್ರಣ, ಬಹಳ ಖಾಲಿಯಾಗಿರುವಂತ ಒಂದು ದ್ವೀಪ, ಅಲ್ಲಿ ಬರೀ ಸೆರೆಯಾಳಾಗಿರುವಂತವರನ್ನ, ಅನಂತರ ಒಂದು ವೇಳೆ ಕೊಲೆಗಡಕರು, ಅಪರಾಧಿಗಳು, ಕ್ರಿಮಿನಲ್ಸ್ಗಳು ಇಂಥವ್ರನ್ನ ಇಡುವಂತ ಸ್ಥಳ. ಅಲ್ಲಿಗೆ ರೋಮನ್ ಸರ್ಕಾರದ ಕೈದಿಯಾಗಿ ಅವರ ದೃಷ್ಟಿಯಲ್ಲಿ ಕ್ರೈಸ್ತತ್ವವನ್ನ ನಂಬಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸಿದಂತ ಅಪೊಸ್ತಲನಾದ ಯೋಹಾನನು ಆತನ ಅವರ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದಾನೆ, ಕ್ರಿಮಿನಲ್ ಆಗಿದ್ದಾನೆ. ಕರ್ತನ ಹೆಸರಿಗೆ ದ್ರೋಹಿ, ಕ್ರಿಮಿನಲ್ ನಾವು ಅನ್ನಿಸಿಕೊಳ್ಳುವಾಗ ಎಷ್ಟೋ ಧನ್ಯತೆಗಳನ್ನ ನಾವು ಪಡ್ಕೊಳ್ಳುವಂತವರಾಗಿದ್ದೇವೆ. ಆ ಸಮಯದಲ್ಲಿ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎಲ್ಲವೂ ಕೂಡ ಸೂಪರ್ ನ್ಯಾಚುರಲ್ ವೇಸ್ ಆಗಿ ಅದು ನಡೆಯುವಂತದ್ದಾಗಿದೆ. ಒಂದು ವೇಳೆ ಮಾನುಷ ರೀತಿಯಲ್ಲಿ ಪ್ರಶ್ನೆಗಳನ್ನ ನಾವು ಮಾಡಬಾರದು. ಇದೆಲ್ಲ ಹೇಗೆ ಸಾಧ್ಯ, ಹಂಗಾಗತ್ತಾ, ಹಿಂಗಾಗತ್ತಾ? ಇದೆಲ್ಲ ಸೂಪರ್ ನ್ಯಾಚುರಲ್ ಅಂದ್ರೆ ಅಲೌಕಿಕವಾದಂತ ವಿಷಯಗಳು, ಮನುಷ್ಯನ ಕಲ್ಪನೆಗೆ ಮೀರಿದಂತ ವಿಷಯಗಳು, ಮನುಷ್ಯನ ಕೈಯಲ್ಲಿ ಮಾಡಲು ಅಸಾಧ್ಯವಾದಂತ ವಿಷಯಗಳು. ಅದು ದೇವರು ಮಾಡುವಂತ ಕಾರ್ಯ. ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರಿಂದ ಈ ಭಾಗಗಳನ್ನ ಓದುವಾಗ, ಪ್ರಕಟಣೆ ಗ್ರಂಥವನ್ನು ಓದುವಾಗ, ಮುಂದೆ ನಡೆಯುವಂತ ಸಂಗತಿಗಳನ್ನ ಕೂಡ ತಿಳ್ಕೊಳ್ಳುವಾಗ ಪ್ರಶ್ನೆಗಳು ಬರ್ತದೆ ಮಾನುಷ್ಯ ರೀತಿಯಲ್ಲಿ. ಆದ್ರೆ ಒಂದು ಸತ್ಯತೆಯನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ದಿಸ್ ಆರ್ ಆಲ್ ಗಾಡ್ ಇವೆಂಟ್ಸ್ ಎಂಬುದಾಗಿ. ದೇವರು ಮಾಡುವಂತಹ ಘಟನೆಗಳು, ಸಂಗತಿಗಳಾಗಿದೆ. ಅದಕ್ಕೆ ನಾವು ಪ್ರಶ್ನೆಗಳನ್ನ ಮಾಡುವಂತವ್ರು ಆಗಿರಬಾರ್ದು. ಇದು ಯಾರೋ ಒಬ್ರು ಪೇಂಟಿಂಗ್ ಮಾಡಿದ್ದಾರೆ, ಒಂದು ವೇಳೆ ಯೋಹಾನನ ಈ ರೀತಿ ಇದ್ದಾನೆ ಎಂಬುದಾಗಿ. ನೋಡಿ, ಅವನ ಕೈಯಲ್ಲಿ ಒಂದು ಲೇಖನಿ ಉಂಟು, ಅಂದ್ರೆ ಆಗಿನ ಕಾಲದ ಸಂಗತಿ. ಸೊ ಅದರಿಂದ ಪ್ರಶ್ನೆ ಮಾಡಬಾರ್ದು, ಅದ ಹೆಂಗ ಅವನಿಗೆ ಇಂಕ್ ಹೆಂಗ್ ಬಂತು, ಹಾಗಾದ್ರೆ ಲೇಖನಿ ಇದೆ, ಪೇಪರ್ ಹೆಂಗ್ ಸಿಕ್ತು, ಸ್ಕ್ರಾಲ್ ಹೆಂಗ್ ಸಿಕ್ತು, ಆ ಚರ್ಮದ ಆಳೆ ಹೆಂಗೆ ಸಿಕ್ತು ಅವನ ಕೈಗೆ. ಇದಂತೆ ಕಾಯಿನನ್ ಬಗ್ಗೆ, ಏಬೇಲ ಕಾಯಿನನ್ ಬಗ್ಗೆ ಯಾರು ಪ್ರಸಂಗ ಮಾಡಿದ್ರಂತೆ. ಏಬೇಲ ಕಾಯಿನನ್ ಬಗ್ಗೆ ಪ್ರಸಂಗ ಆದ್ಮೇಲೆ, ಪ್ರಸಂಗ ಮಾಡಿದವ್ರು ಹೊರಗ್ ಬಂದಾಗ ಯಾರೋ ಪ್ರಶ್ನೆ ಮಾಡಿದ್ರಂತೆ, ಕಾಯಿನನ್ ಹೆಂಡತಿ ಹೆಸರೇನು ಅಂತ. ಹಾಗೆಲ್ಲ ಪ್ರಶ್ನೆ ಮಾಡಿದ್ರೆ ಎಲ್ಲಿ ಉತ್ತರಗಳು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ? ಅದೆಲ್ಲ ನಂಬಿಕೆಯಲ್ಲಿ ಮುಂದೆ ಹೋಗುವಂತದ್ದಾಗಿರ್ಬೇಕು. ಅವಾಗ ಯಾರೋ ಅವ್ರು ಪ್ರಶ್ನೆ ಮಾಡಿದವರು ವಯಸ್ಸಾಗಿತ್ತಂತೆ, ಅವ್ರಿಗೆ 75-80 ವರ್ಷ ಆಗಿತ್ತಂತೆ. ಅವಾಗ ಬೋಧಕರು ಅವ್ರಿಗೆ ಹೇಳಿದ್ರಂತೆ, ನೋಡಮ್ಮ, ನಾನಿನ್ನು ಯವನಸ್ಥ, ನಿನಗೆ 80-85 ವರ್ಷ ಆಗಿದೆ, ಹೇಗೂ ನೀನು ಕಾಯಿನನ್ ಹೆಂಡತಿ ಯಾರು ಎಂಬುದಾಗಿ ಕೇಳಕ್ ಇಷ್ಟಪಡ್ತಿದ್ಯಾ? ಒಂದು ವೇಳೆ ನಿನ್ ಕರ್ತನ್ ಜಲ್ದಿ ಕರ್ಕೋತಾನೆ, ಅವಾಗ ಕೇಳಲ್ಲಿ ಯಾರು ಕಾಯಿನನ್ ಹೆಂಡತಿ ಅಂತ, ನನ್ನನ್ನು ಕೇಳ್ಬೇಡ ಅಂದ್ರಂತ. ಹಾಗೆ ಪ್ರಶ್ನೆಗಳನ್ನ ನಾವು ಮಾಡುವಂತವ್ರು ಆಗಿರ್ಬಾರ್ದು. ಅನೇಕ ವಿಷಯಗಳು ಸತ್ಯವೇದದಲ್ಲಿ ನಮಗೆ ಕಾಂಟ್ರಾಡಿಕ್ಟ್ ಆಗಿ, ಅಥವಾ ನಮಗೆ ಒಂದು ವೇಳೆ ಅರ್ಥವಾಗದ ರೀತಿಯಲ್ಲಿ, ಅನುಮಾನದ ರೀತಿಯಲ್ಲಿ ಇದ್ದಾಗಿ ಕೂಡ ನಾವು ಈಗ ತಾನೇ ಓದುತ್ತಾ ಬಂದಾಗ ಇಬ್ರಿಯ ಗ್ರಂಥ 3ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ ಇಲ್ಲೆಲ್ಲ ಓದುತ್ತಾ ಬಂದಾಗ ಆ ನಂಬಿಕೆಯಲ್ಲಿ ನಾವು ಇರಬೇಕು, ದೃಢವಾಗಿ ನಾವು ಇರುವಂತವರಾಗಿರ್ಬೇಕು. ಆವಾಗ ನಮಗೆ ನಾವು ಆ ನಿರೀಕ್ಷೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇದೊಂದು ಸಣ್ಣ ಮ್ಯಾಪ್ ಕೊಟ್ಟಿದ್ದೀನಿ. ಇದು
ಗ್ರೀಕ್ ಪ್ರಾಂತ್ಯದ ಒಂದು ಸಮುದ್ರದ ದಡ ಇದು. ಇದೆಲ್ಲ ಈ ಬಲಭಾಗದಲ್ಲಿ ಇರುವಂತದ್ದೆಲ್ಲ ಗ್ರೀಕ್ ಅಲ್ಲಿ ಇರುವಂತ ಪ್ರದೇಶದಲ್ಲಿ ಇರುವಂತಹ ಸ್ಥಳಗಳು ಅಥವಾ ಸ್ಥಳಗಳಾಗಿದೆ. ಮತ್ತು ಆ ಕಡೆ ಮೈನರ್ ಏಷ್ಯಾ, ಮುಂದಕ್ಕೆ ಆ ಕಡೆ ಎಲ್ಲ ಮೈನರ್ ಏಷ್ಯಾ ಬರ್ತದೆ. ಆದ್ರಿಂದ ದೂರಕ್ಕಿರುವಂತದ್ದೇ ಇಲ್ಲಿಂದ ಈ ಮಿಲೇಟಸ್ ಅನ್ನುವಂತ ಸ್ಥಳ. ಪೌಲನು ಕೂಡ ಕೃತ್ಯಗಳಲ್ಲಿ ನಾವು ನೋಡ್ತೇವೆ ಮಿಲೇತದಿಂದ ಆತನು ಪ್ರಯಾಣ ಮಾಡಿದನು ಎಂಬುದಾಗಿ. ಅಲ್ಲಿಂದ ಈ ಪದ್ಮೋಸ್ ದ್ವೀಪಕ್ಕೆ ಸಾಧಾರಣ 40 ಮೈಲಿ ಅಂತರವಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ನೋಡಿ, ಇಲ್ಲಿ ಪದ್ಮೋಸ್ ಅನ್ನುವಂತ ಒಂದು ಸಣ್ಣ ದ್ವೀಪ ಇಲ್ಲಿ ಉಂಟು. ಇದು ಬಹಳ ಒಂದು ಏಕಾಂಗಿ ಆಗಿರುವಂತ ದ್ವೀಪ, ಮನುಷ್ಯರು ವಾಸ ಮಾಡದಂತ ದ್ವೀಪ. ಅನಂತರ ಬಂಡೆಗಳಿಂದ ಕೂಡಿದಂತ ದ್ವೀಪ, ಸುತ್ತಮುತ್ತಲು ಸಮುದ್ರದ ನೀರು ಆವರಿಸಿರುವಂತ ದ್ವೀಪ, ಸಿಹಿ ನೀರು ದೊರಕುವಂತದ್ದಿಲ್ಲ. ಅನಂತರ ಬಂಡೆಗಳು ಇದೆ ಎಂಬುದಾಗಿ ಹೇಳುವಾಗ ಬಹಳ ತಾಪಮಾನ ಬಹಳ ಹೆಚ್ಚಾಗಿರ್ತದೆ. ಬಿಸಿಲಿನ ಒಂದು ಜುಡುಪು, ಬಿಸಿಲಿನ ತಾಪ ತುಂಬಾ ಅದಿರ್ತದೆ. ಯಾಕಂದ್ರೆ ಬಂಡೆಗೆ ಆ ಬಿಸಿಲು ಕಾದು ಮಧ್ಯಾಹ್ನ ಸಾಯಂಕಾಲ ಆಗುವಾಗ ಆ ಬಿಸಿಲು ಹೊರಗಡೆ ಎಮಿಟ್ ಆಗ್ತದೆ, ಹೊರಗಡೆ ಬರ್ತದೆ. ಅವಾಗ ತುಂಬಾ ಶೆಕೆ. ಆ ರೀತಿ ಇರುವಂತಹ ಒಂದು ಸ್ಥಳ, ಒಂದು ಕಠಿಣವಾದಂತ ಸ್ಥಳ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ಕಠಿಣವಾದಂತಹ ಸ್ಥಳ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಯೋಹಾನನ ಈಗ ಈ ದ್ವೀಪಕ್ಕೆ ಕಳಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಚರಿತ್ರೆಯಲ್ಲಿ ನೋಡ್ತಾ ಬರುವಾಗ ನೀರೋ ಚಕ್ರವರ್ತಿ ಆದ ನಂತರ ಬಂದಂತ ಡೊಮಿಷಿಯನ್ ಅನ್ನುವಂತ ರೋಮನ್ ಚಕ್ರವರ್ತಿ, ಆತನು ಸ್ನಾನಿಕನಾದ ಯೋಹಾನನ್ನ ಈ ಸ್ಥಳಕ್ಕೆ ರವಾನೆ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಸೆರೆಯಾಳಾಗಿ, ಕೈದಿಯಾಗಿ ಈ ಒಂದು ದ್ವೀಪಕ್ಕೆ ಕಳುಹಿಸಿಕೊಟ್ಟ ಎಂಬುದಾಗಿ ನೋಡ್ತೇವೆ. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಿಯ ಶಿಷ್ಯನಾದಂತ ಯೋಹಾನನಿಗೆ ಪ್ರಕಟಣೆಯ ಆ ದರ್ಶನಗಳನ್ನ ಕೊಡುತ್ತಾ ಪರಲೋಕದ ದರ್ಶನಗಳನ್ನ ಪ್ರಕಟಿಸಿಕೊಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ಹೇಗೂ ನೋಡ್ರಿ, ಇಲ್ಲಿ ನಾವು ಕಲಿಯುವಾಗ ನಾವು ಮುಂದೆ ನೋಡುವಂತವರಾಗಿದ್ದೇವೆ. ಯಾಕೆ ಆ ಒಂದು ಸ್ಥಿತಿ ಯೋಹಾನನಿಗೆ ಬಂತು ಎಂಬುದಾಗಿ ನೋಡುವಾಗ ಆತನ ವಾಕ್ಯದಲ್ಲಿ ಕೂಡ ಬರೀತಾನೆ. ಆತನು ಹೇಳುವುದೇನೆಂದ್ರೆ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ಎಂಬುದಾಗಿ. ಅಂದ್ರೆ ಆತನು ಎಷ್ಟು ವಿಶೇಷವಾಗಿ ಅಪೊಸ್ತಲನಾದ ಯೋಹಾನನು ಬಹಳ ದೊಡ್ಡ ಒಂದು ವೇಳೆ ಅಪೊಸ್ತಲನು ಎಂಬುದಾಗಿ ಕರೆಸಿಕೊಳ್ಳುವಾಗ ಕ್ರೈಸ್ತರ ಮಧ್ಯದಲ್ಲಿ ಒಂದು ಉನ್ನತ ಸ್ಥಾನಗಳಿರುವಂತಹ ಒಬ್ಬ ಸಹೋದರನ ಆತನಾಗಿದ್ದಾನೆ. ಆದ್ರೆ ಅಂಥ ಒಂದು ವಿಶೇಷವಾದಂತಹ ವ್ಯಕ್ತಿ, ದೇವರ ಮಗನು, ಆತನು ಪ್ರಕಟಣೆಯನ್ನ ಈಗ ಹೊಂದಲಿಕ್ಕೆ ಸಿದ್ಧವಾಗಿದ್ದಾನೆ. ಆತನು ಹೇಳ್ತಾನೆ ಏನಂದ್ರೆ, ನಮ್ಮೊಟ್ಟಿಗೆ ಆತನು ತನ್ನನ್ನ ಸರಿಸಮಾನ ಮಾಡಿಕೊಳ್ಳುವಂತವನಾಗಿದ್ದಾನೆ. ದಿಸ್ ಈಸ್ ದ ಕ್ವಾಲಿಟಿ ಆಫ್ ಎ ಬಿಲೀವರ್. ಒಬ್ಬ ವಿಶ್ವಾಸಿಯ ಗುಣ. ಅವನು ಏನೇ ಸ್ಥಾನಮಾನ ಇರಲಿ, ಅವರಿಗೆ ಎಷ್ಟೇ ವಿದ್ಯಾಭ್ಯಾಸ ಇರಲಿ, ಎಷ್ಟೇ ಶ್ರೀಮಂತರಾಗಿರ್ಲಿ, ಸಭೆ ಎನ್ನುವಂತ ಕ್ರಿಸ್ತನ ಅಂಗದಲ್ಲಿ ಬರುವಾಗ ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ. ಅದನ್ನೇ ಪೌಲ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಹೇಳುತ್ತಾ ಬರುವಂಥದ್ದು. ನಾನು ಕಾಲಾಗಿದ್ದೇನೆ, ಕೈಗೆ ಸಹಾಯ ಮಾಡಲ್ಲ, ನಾನು ಕಿವಿಗೆ ಮಾಡಲ್ಲ, ಕಣ್ಣಿಗೆ ನಾನು ಮಾಡಲ್ಲ. ಆ ರೀತಿ ಯಾವ ತಾರತಮ್ಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೋಹಾನನು ಕೂಡ ಆ ರೀತಿಯಲ್ಲಿ ನೋಡ್ರಿ, ನಮ್ಮೊಟ್ಟಿಗೆ ಸಹೋದರನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನು ಹೇಳುವಂತ ಮಾತು, ಇನ್ನೊಂದು ವಿಶೇಷವಾದಂತ ಮಾತೇನೆಂದ್ರೆ, ಯೇಸುವಿನ ನಿಮಿತ್ತ ಹಿಂಸೆಗೆ ಒಳಪಟ್ಟಂತವನಾಗಿದ್ದಾನೆ ಎಂಬುದಾಗಿ. ಅಂತ ಹಿಂಸೆ ಇದ್ದರೂ ಕೂಡ ಒಂದು ಆತನಲ್ಲಿರುವಂತ ನಿರೀಕ್ಷೆ, ಭರವಸೆ ಏನು ಎಂಬುದಾಗಿ ನೋಡುವಾಗ ಆತನು ಹೇಳ್ತಾನೆ, ಕ್ರಿಸ್ತನ ರಾಜ್ಯದಲ್ಲಿ ಎಂಬುದಾಗಿ. ವಿ ಹ್ಯಾವ್ ಎ ಕಿಂಗ್ಡಮ್ ಎಂಬುದಾಗಿ. ಎಂತ ಒಂದು ನಿರೀಕ್ಷೆ ಆತನಿಗುಂಟು. ಒಂದು ವೇಳೆ ನಾವು ಕೂಡ ಇವತ್ತು ಸಫರ್ ಆಗೋದಾದ್ರೆ, ಹಿಂಸೆ ಪಡುವುದಾದ್ರೆ, ಅದನ್ನ ಸಹಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಹೇಳುವಾಗ ನಮಗೆ ಆ ನಿರೀಕ್ಷೆಯಲ್ಲಿ ಆ ರಾಜ್ಯ, ಆ ಕ್ರಿಸ್ತನು, ಆತನ ಸನ್ನಿಧಿ, ಇವೆಲ್ಲವುಗಳ ಕುರಿತು ಬಹಳ ಗಮನವಿರುವಂತವ್ರು ನಾವು ಆಗಿರ್ಬೇಕು. ಅದರಲ್ಲಿಯೇ ನಾವು ಜೀವಿಸುವಂತವರಾಗಿರ್ಬೇಕು. ಆ ರೀತಿಯಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಅನಂತರ ಆ ರಾಜ್ಯದಲ್ಲಿ ನಮ್ಮನ್ನು ಕೂಡ ಪಾಲುಗಾರನಾಗಿ ಯೋಹಾನನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನೋಡ್ತಾರೆ. ನೋಡಿ, ಅಲ್ಲಿ ಮುಂದೆ ಬಹಳ ವಿಶೇಷವಾದಂತಹ ಸತ್ಯತೆಯನ್ನು ಆತ ನೋಡುತ್ತಾನೆ. ಏನಂದ್ರೆ, ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪದ್ಮೋಸ್ ದ್ವೀಪದಲ್ಲಿದ್ದೇನು ಎಂಬುದಾಗಿ.
ದೇವರ ವಾಕ್ಯಕ್ಕೋಸ್ಕರವೂ ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮೋಸ್ ದ್ವೀಪದಲ್ಲಿ ಇದ್ದೇನು ಎಂಬುದಾಗಿ ನಾವು ನೋಡುವಂತರಾಗಿದೆ. ಅಲ್ಲಿ ಆತನು ಒಂದು ವೇಳೆ ಹಿಂಸೆ ಪಡ್ತಾ ಇದ್ದೇನೋ ಎಂಬುದಾಗಿ ಅಲ್ಲಿ ಉಪಯೋಗಿಸಬಹುದಿತ್ತು. ಆದ್ರೆ ಆತನು ಹೇಳುವಾಗ ಪದ್ಮೋಸ್ ದ್ವೀಪದಲ್ಲಿ ಇದ್ದೇನು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಪದ್ಮೋಸ್ ದ್ವೀಪ ಅನ್ನುವಂಥದ್ದೇ ಒಂದು ಹಿಂಸೆಯ ಸಂಕೇತ. ಒಂದು ಬಹಳ ಭಯಂಕರವಾದ ಯಾತನೆಗಳಿಂದ ಕೂಡಿದಂತ ಸ್ಥಳ. ಒಂದು ವೇಳೆ ಆತನ ಕಾಲಿಗೆ ಮೆಟ್ಟು ಚಪ್ಪಲಿಗಳಿತ್ತೋ ಇಲ್ಲೋ ಗೊತ್ತಿಲ್ಲ. ಆತನ ದೇಹದ ಮೇಲೆ ವಸ್ತ್ರ ಸರಿಯಾಗಿತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಆ ವಾಕ್ಯಕ್ಕೋಸ್ಕರ ಒಂದು 5 ನಿಮಿಷ ತಗೊಂಡು ನಿಲ್ಲಿಸ್ತೇನೆ, ನನ್ನ ಸಮಯ ದಾಟಿದೆ. ವಾಕ್ಯಕ್ಕೋಸ್ಕರ ಹಿಂಸೆಯನ್ನ ಪಡುವಂತವರಾಗಿದ್ದೇವ. ನೋಡ್ರಿ, ಇಲ್ಲೊಂದು ಚಿತ್ರಣವನ್ನ ನಾವು ನೋಡ್ತೇವೆ. ಇದೆಲ್ಲ ಬಂಡೆಯಿಂದ ಕೂಡಿದಂತ ಸ್ಥಳ, ಓಪನ್ ಪ್ಲೇಸ್. ಇದಿನ್ನೂ ಅನೇಕ ಚಿತ್ರಣಗಳು ಇಲ್ಲಿ ಕೊಡಲ್ಪಟ್ಟುಂಟು. ನೋಡ್ರಿ, ಪದ್ಮೋಸ್ ದ್ವೀಪದ ಒಂದು ಚಿತ್ರಣ ಈ ಯಾವ ರೀತಿ ಸಮುದ್ರದಿಂದ ಆವರಿಸಿಕೊಂಡಿದೆ. ಅನಂತರ ಇಲ್ಲಿ ಇದು ಈಗ ಬೆಳವಣಿಗೆ ಆದಂತ ಈ ಕಡೆ ಚಿತ್ರಣ ಬೆಳವಣಿಗೆ ಆದಂತದ್ದು. ಅಲ್ಲಿ ಕೆಲವು ಸಣ್ಣ ಒಂದು ಪುಟ್ಟ ನಗರ ಅಥವಾ ಪಟ್ಟಣವನ್ನ ನೋಡುವಂತರಾಗಿದ್ದೇವೆ. ಇದು ಒಂದು ವೇಳೆ ಯೋಹಾನನ ಸಮಯದಲ್ಲಿದ್ದಂತ ಆ ಹಿಂದಿನ ಚಿತ್ರಣವನ್ನ ನೋಡಿದ ಹಾಗೆ ನೋಡ್ರಿ, ಖಾಲಿಯಾದಂತ ಒಂದು ರೀತಿಯಲ್ಲಿದ್ದಂತ ಆ ಸಂಗತಿ ರೆವಲ್ಯೂಷನ್ 1:9 ಎಂಬುದಾಗಿ ಕೂಡ ರೆಫರೆನ್ಸ್ ಕೊಡಲ್ಪಟ್ಟಿದೆ. ಹಾಗೆ ನೋಡ್ರಿ, ಆತನ ವಾಕ್ಯಕ್ಕೋಸ್ಕರವೂ ಅನಂತರ ಯೇಸು ಕ್ರಿಸ್ತನ ಸಾಕ್ಷಿಗೋಸ್ಕರವೂ ಹಿಂಸೆಯನ್ನ ತಾಳುವಂತವನಾಗಿ ಇದೇನೆ ಎಂಬುದಾಗಿ ಆತನ ಹೇಳುವಂತನಾಗಿದ್ದಾರೆ. ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ವಾಕ್ಯಕ್ಕಾಗಿ ಎಷ್ಟು ನಾವು ಹಿಂಸೆ ಪಡ್ತಾ ಇದ್ದೇವೆ? ಆತನ ಸಾಕ್ಷಿಗಾಗಿ ನಾವು ಎಷ್ಟು ಹಿಂಸೆ ಪಡ್ತಾ ಇದ್ದೇವೆ? ನನ್ನ ಪ್ರಕಾರ ಇವತ್ತಿನ ದಿವಸ ನಾವು ನಮ್ಮ ಸಭೆಗಳಲ್ಲಿ, ಒಂದು ವೇಳೆ ನನ್ನ ಸಭೆಯನ್ನ ನಾನು ತೆಗೆದುಕೊಂಡು ಹೇಳ್ತೇನೆ, ಬೇರೆ ಸಭೆಯನ್ನ ನಾನು ಉದಾಹರಣೆ ಕೊಡ್ಲಿಕ್ಕೆ ಹೋಗಲ್ಲ. ಒಂದು ವೇಳೆ ವಾಕ್ಯಕ್ಕೋಸ್ಕರ ಹಿಂಸೆ ಪಡುವಂತ ವಿಷಯ ಅನ್ನುವುದನ್ನು ನೋಡುವಾಗ ನಾವು ಎಷ್ಟು ಹಿಂಸೆ ಪಡ್ತಿದೀವೋ ನಮ್ಗೆ ಅನುಮಾನಗಳು ಉಂಟು. ಯಾಕಂದ್ರೆ ಉದಾಹರಣೆಗೆ ವಾಕ್ಯ ಅನ್ನುವಾಗ ಒಂದು ವೇಳೆ ಬೈಬಲ್ ಸ್ಟಡಿ ಅನ್ನೋದಿರ್ತದೆ. ಸಭೆಯಲ್ಲಿ ಎಲ್ಲಾ ಸಭೆಗಳಲ್ಲೂ ಬೈಬಲ್ ಸ್ಟಡಿ ಅನ್ನೋದಿರ್ತದೆ. ಆ ಬೈಬಲ್ ಸ್ಟಡಿ ಒಂದು ದಿವಸ ಇರುವಾಗ, ವಾರದ ಮಧ್ಯದ ದಿನದಲ್ಲಿ ನಾವು ಎಷ್ಟು ವಾಕ್ಯಕ್ಕೋಸ್ಕರ ಬರ್ತೇವೆ, ಎಷ್ಟು ಹಿಂಸೆ ಪಡ್ತೇವೆ, ಅದಕ್ಕಾಗಿ ಎಷ್ಟು ಸಮಯವನ್ನ ಕೊಡ್ತೇವೆ, ಸಮಯದ ಖರ್ಚನ್ನ ಮಾಡ್ತೇವೆ, ಹಣ ಖರ್ಚನ್ನ ಮಾಡ್ತೇವೆ. ಒಬ್ರು ಯಾರೋ ಹೀಗೆ ಅಕೌಂಟ್ ಕೇಳ್ತಾ ಇದ್ರು. ಅವ್ರು ನಿಜವಾಗ್ಲೂ ಒಳ್ಳೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನನಗೂ ನಿಜವಾಗ್ಲೂ ಅದು ಸ್ಟ್ರೈಕ್ ಆಯ್ತು. ಆ ರೀತಿ ನಾವು ಮಾಡಬೇಕು ಅಂತ. ಒಂದು ವೇಳೆ ನಾವು 6-7 ತಿಂಗಳು ಸಭೆಗೆ ಹೋಗದೆ ನಾವು ಮನೆಗಳಲ್ಲಿದ್ದೆವು, ಮನೆಗಳಲ್ಲೇ ಝೂಮ್ ಆಪ್ ಅಲ್ಲೇ ಬಹಳ ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ನಾವು ಮಾಡ್ಕೊಂಡಿದ್ದೇವೆ ಅಲ್ವಾ. ಅವರು ಈಗ ಕೇಳಿದ್ರು, ನನಗೆ ಒಂದೊಂದ್ಸಲ ಸಿಲ್ಲಿ ಅನ್ನಿಸ್ತು, ಆದ್ರೂ ನಿಜ ಅದು ಅವ್ರು ಕೇಳಿದಂತ ಪ್ರಶ್ನೆ. ಅವ್ರು ಕೇಳಿದ್ದೇನೆಂದ್ರೆ, ನೋಡ್ರಿ, ಆ ಸಭೆಗೆ ನೀವು ಹೋಗದೆ ಇದ್ದಂತ ಸಮಯಗಳಲ್ಲಿ 8 ತಿಂಗಳು, ಒಂದು ವೇಳೆ ಇಂದಿನ ದಿನಗಳಲ್ಲಿ ಸಭೆಗೆ ಹೋಗುವಾಗ ನೀವು ಆ ಸಭೆಗೆ ಹೋಗಲಿಕ್ಕೆ ಎಷ್ಟು ಖರ್ಚುಗಳನ್ನು ಮಾಡಿರ್ಬೋದು. ಒಂದು ವೇಳೆ ಆಟೋಗಳಲ್ಲಿ ಕೆಲವು ಸಲ ಹೋಗ್ತೇವೆ, ನಮ್ಮ ಸ್ವಂತ ವೆಹಿಕಲ್ಗಳಲ್ಲಿ ಹೋಗ್ತೇವೆ, ಪೆಟ್ರೋಲ್ಗೆ ಖರ್ಚು ಮಾಡ್ತೇವೆ, ನಂತರ ಆಟೋಲ್ಲಿ ಹೋಗುವಾಗ ಪೆಟ್ರೋಲ್ ಖರ್ಚು ಮಾಡ್ತೇವೆ, ಟ್ಯಾಕ್ಸಿಗಳಲ್ಲಿ ಹೋಗುವಾಗ, ಸಿಟಿ ಬಸ್ಸಲ್ಲಿ ಹೋಗುವಾಗ ಖರ್ಚು ಮಾಡ್ತೇವೆ. ಇಷ್ಟೆಲ್ಲಾ ಖರ್ಚು ಮಾಡುವಂತದ್ದನ್ನ ದೇವರು ಉಳಿಸಿದ್ದಾನೆ. ಈಗ ಈ 6-7 ತಿಂಗಳು 8 ತಿಂಗಳು ದೇವರು ಉಳಿಸಿದ್ದಾನೆ. ಹಾಗಾದ್ರೆ ಅಷ್ಟು ದೇವರು ಉಳಿಸಿರುವಾಗ ನಾವು ಉಳಿದಂತ ಹಣವನ್ನಾದ್ರೂ ದೇವರಿಗೆ ಕಾಣಿಕೆಯಾಗಿ ಈ 8 ತಿಂಗಳಲ್ಲಿ ಕೂಡಿಸಿಟ್ಟಿದ್ದೇವ ಅನ್ನುವಂಥದ್ದು ಒಂದು ಪ್ರಶ್ನೆ. ಅವರು ನಿಜವಾಗ್ಲು ನಮ್ಗೆ ಒಂದ್ ವೇಳೆ ಅನಿಸ್ತದೆ ಅವ್ರು ಸ್ವಾರ್ಥಿಯಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಂಬುದಾಗಿ. ಆದ್ರೆ ನಿಜವಾಗ್ಲೂ ನಿಜವಾದ ಪ್ರಶ್ನೆನೇ ಅದು. ಯಾಕಂದ್ರೆ ನಾವು ಎಷ್ಟು ಎತ್ತಿಟ್ಕೊಂಡಿದ್ದೇವೆ ಆ ಕಾಣಿಕೆನ. 8 ತಿಂಗಳು ಕಾಣಿಕೆನೆ ಪ್ರಾಮುಖ್ಯ ಅಲ್ಲ ಪ್ರಿಯರೇ. ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಮನೋಭಾವಗಳು, ನಮ್ಮ ತೀರ್ಮಾನಗಳು, ನಮ್ಮ ಕೊಡುವಿಕೆಗಳು, ಅದನ್ನ ಕುರಿತು ನಾನು ಹೇಳ್ತಾ ಇರೋದು. 8 ತಿಂಗಳು ನಾವು ಸಭೆಗೆ ಹೋಗಿಲ್ಲ ಅಂದ್ರೆ 8 ತಿಂಗಳು ನಾವು ಕಾಣಿಕೆ ಹಾಕಿಲ್ಲ. 8 ತಿಂಗಳು ಕಾಣಿಕೆ ಹಾಕಿಲ್ಲ ಅಂದ್ರೆ ನಾವು ಇನ್ನೊಂದು ಆಲೋಚನೆಯನ್ನ ಮಾಡಬೇಕು. ಕೆಲವು ಸಭೆಗಳಲ್ಲಿ ಸಿಂಗಲ್ ಎವಾಂಜಲಿಸ್ಟ್ಗಳು ಇದ್ದಂತವರಾಗಿ, ಒಂದ್ ವೇಳೆ ಅವರು ಆ ಸಭೆಯನ್ನ ಪ್ರಾರಂಭಿಸಿ ಅಲ್ಲಿ ಸೇವೆಯನ್ನ ಮಾಡುತ್ತಾ ಅವರು ಪೂರ್ಣಾವಧಿ ಸೇವಕರಾಗಿ ತಮ್ಮ ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನ ಬಿಟ್ಟು, ತಮಗಿದ್ದಂತ ಕೆಲಸಗಳನ್ನ ಬಿಟ್ಟು, ಹೆಂಡತಿ ಮಕ್ಕಳೊಡನೆ ಅವರು ಆ ಸಭೆಯ ಮೇಲೆ ಅವಲಂಬಿತರಾಗಿ ಜೀವಿಸುವಾಗ ಒಂದು ವೇಳೆ ಭಾನುವಾರ ಬರುವಂತ ಕಾಣಿಕೆಗಳಿಂದಲೂ ಕೂಡ ಅವ್ರಿಗೆ ಉಪಯೋಗ ಆಗುವಂತದ್ದು ಆಗಿರಬಹುದು. ಅಂತ ಸಮಯಗಳಲ್ಲಿ ಈಗ 8 ತಿಂಗಳು ಅವ್ರು ಏನೂ ಇಲ್ಲದೆ ಇರುವಾಗ ಅವ್ರಿಗೆ ನಾವು ಎಷ್ಟು ಸಹಾಯ ಮಾಡಿದ್ದೇವೆ? ಒಂದು ವೇಳೆ ಸಭೆಯ ಕಾಣಿಕೆ ಚೀಲದಲ್ಲಿ ಆಗದೆ ಹೋದ್ರು ಕೂಡ ಈ ಕಾಣಿಕೆಯನ್ನ ಆ ಮಕ್ಕಳಿಗೆ ಏನಾದ್ರೂ ನಾವು ಕೊಡುವುದರಲ್ಲಿ ಸಹಾಯಗಳನ್ನ ಮಾಡಿದ್ದೇವೆ, ಆ ಭಾರಗಳನ್ನ ಒತ್ತುಕೊಂಡಿದ್ದೇವೆಯಾ?
ವಾಕ್ಯಕ್ಕಾಗಿ ನಾವು ಹಿಂಸೆ ಪಡ್ತಾ ಇದ್ದೇವೆ. ಬರೀ ಬೈಬಲ್ ಸ್ಟಡಿ, ವಾರದ ಬೈಬಲ್ ಸ್ಟಡಿ ಮಾತ್ರ ಅಲ್ಲ, ವೈಯಕ್ತಿಕ ವಾಕ್ಯಕ್ಕಾಗಿ ನೀವೆಷ್ಟು ಹಿಂಸೆ ಪಡ್ತಾ ಇದ್ದೀರಾ? ಮುಂಜಾನೆ ಹೇಳ್ತೀರಾ ಕಷ್ಟಪಟ್ಟು? ಎಷ್ಟೋ ಕಡೆ ಎಷ್ಟೋ ವಾಕ್ಯಗಳು ಈ ರೀತಿಯಾಗಿ ಅದು ಹೇಳಲ್ಪಟ್ಟಿದೆ, ತಿಳಿಸಲ್ಪಟ್ಟಿದೆ. ವಿಶೇಷವಾಗಿ ಯೌವನಸ್ಥರು ಇದನ್ನ ಕುರಿತು ನಾವು ಆಲೋಚನೆ ಮಾಡುವಂತವರಾಗಿರೋಣ. ಮುಂದಿನ ವಾರದಲ್ಲಿ ನಾವು ನೋಡುವಂತರಾಗಿರೋಣ. ಪದ್ಮೋಸ್ ದ್ವೀಪ, ಯೋಹಾನನು, ಆತನ ಸಾಕ್ಷಿ, ಆತನ ಜೀವಿತ, ಅನಂತರ 7 ಸಭೆಗಳು ಯಾವ ರೀತಿಯಾದ ಆ ಕಾಲಮಾನದಲ್ಲಿತ್ತು. ಒಂದ್ ವೇಳೆ ಪದ್ಮೋಸ್ ದ್ವೀಪಕ್ಕೆ ಯೋಹಾನನು ಕಳಿಸಲ್ಪಡಲಿಕ್ಕೆ ಆ ಸಮಯಗಳಲ್ಲಿ ಕ್ರೈಸ್ತರಿಗಿದ್ದಂತ ಒಂದು ಕಠಿಣವಾದಂತ ಸಮಯ ಕುರಿತು ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡುವಂತವರಾಗಿರೋಣ, ನೋಡುವಂತವರಾಗಿರೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ.